ರುದ್ರದೇವರು ನಮಗಾಗಿ ಕೊಡ್ತಾ ಇದ್ದಾರೆ. ಎಂಥ ಪರಮೋಪಕಾರ ಮಾಡಿದ್ದಾರೆ ನೋಡಿ ರುದ್ರದೇವರು. ನಿಜವಾಗಲೂ ರುದ್ರದೇವರು ನಮ್ಮ ಮಾನವ ಜನಾಂಗದ ಮೇಲೆ, ಸಾತ್ವಿಕರ ಮೇಲೆ ಎಷ್ಟು ಕಳಕಳಿ ಇದೆ ಅಂತಂತಂದರೆ, ರುದ್ರದೇವರಿಗೆ ಇರುವಂತಹ ಕಳಕಳಿ ಇನ್ನು ಯಾರಿಗೂ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತಹದ್ದು. ಹೀಗಾಗಿ ಆ ರುದ್ರದೇವರಿಗೆ ನಿಜವಾಗ್ಲೂ ರುದ್ರದೇವರು ಅನೇಕ ತರಹದ ವ್ರತ ನಿಯಮಗಳು ಕೂಡ ರುದ್ರದೇವರಿಂದಲೇ ಬೆಳಕಿಗೆ ಬಂದಿದ್ದು. ಪಾರ್ವತಿ ರುದ್ರದೇವರ ಒಂದು ಸಂವಾದದ ಅನುಗುಣವಾಗಿ ನಾವು ನೋಡ್ತೇವೆ. ಆ ಪಾರ್ವತಿ ರುದ್ರದೇವರ ಒಂದು ಸಂವಾದದ ಅನುಗುಣವಾಗಿ ನಾವು ಬೆಳಕಿಗೆ ಬಂದಿರತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತೇವೆ. ಉಮಾಮಹೇಶ್ವರ ಸಂವಾದದಲ್ಲಿ ಪಾರ್ವತಿ ದೇವಿ ಅನೇಕ ನಿಯಮಗಳನ್ನು ಕೇಳ್ತಾಳೆ. ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ ಅಂತ ಪಾರ್ವತಿ ದೇವಿಗೆ ರುದ್ರದೇವರು ಅದನ್ನು ಹೇಳ್ತಾರೆ. ಉಮಾಮಹೇಶ್ವರ ಸಂವಾದ ಅಂತ ಅನೇಕ ತತ್ವಗಳು, ಅನೇಕ ವ್ರತಗಳು, ಅನೇಕ ನಿಯಮಗಳು, ಅನೇಕ ವಿಷಯಗಳು ಅವರಿಬ್ಬರ ಒಂದು ಸಂವಾದದಲ್ಲಿ ಬೆಳಕಿಗೆ ಬರ್ತದೆ ಎನ್ನುವ ವಿಷಯವನ್ನು ಮಹಾಭಾರತದಲ್ಲಿ ನಾವು ಕಾಣ್ತೇವೆ. ಅಂದರೆ ರುದ್ರದೇವರು ಮಾನವ ಕುಲಕ್ಕೆ, ಮಾನವ ಜನಾಂಗಕ್ಕೆ ಅನುಕೂಲ ಮಾಡಬೇಕು, ಅವರು ಉದ್ಧಾರ ಮಾಡಬೇಕು ಅನ್ನೋದಕ್ಕಾಗಿ ಇರತಕ್ಕಂಥವ್ರು. ಅಂಥದ್ದು ಆ ಶುಕರೂಪದಲ್ಲಿ ಬಂದಿರತಕ್ಕಂತಹ ರುದ್ರದೇವರು, ಶುಕಾಚಾರ್ಯರು ನಮಗಾಗಿ ಬಹುಶಃ ವಿಚಾರ ಮಾಡಿದರೆ ಅನ್ನಿಸ್ತದೆ, ಈ ಅಮೃತ ಎಲ್ಲ ಯಾರಿಗೆ ಸಿಕ್ಕಿದೆ? ದೇವತೆಗಳಿಗೆ ಮಾತ್ರ ಸಿಕ್ಕಿದೆ. ದೇವತೆಗಳೆಲ್ಲ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ, ಅಂದರೆ ಆ ಅಧಿಕಾರವನ್ನು ಅವ್ರು ಪಡೆದಿಲ್ಲ. ಚೇಂಜ್ ಮಾಡಿದ್ರಂತೆ. ಇಲ್ಲ, ನಾವು ಒಬ್ಬರೇ ತೊಗೊಂಡ್ರೆ ಹೇಗೆ? ಯಾರು ಸಾತ್ವಿಕರು ಇರ್ತಾರೆ ನೋಡ್ರಿ, ದುಷ್ಟರಿದ್ದವರು ನಮಗೊಬ್ಬರಿಗೆ ಬೇಕು ಅನ್ನೋ ಒಂದು ಅಪೇಕ್ಷೆ ಪಡ್ತಾರೆ. ಸಾತ್ವಿಕರಿದ್ದವರು 4 ಮಂದಿ ಹಂಚಿ ಇದು ಮಾಡೋಣ ಅನ್ನೋ ರೀತಿಯಾಗಿ ವಿಚಾರ ಮಾಡ್ತಾರೆ. ಆ ರೀತಿಯಲ್ಲಿ ಶುಕಾಚಾರ್ಯ ವಿಚಾರ ಮಾಡಿದ್ರಂತೆ. ಅಮೃತದ ರುಚಿ ನಾವು ನೋಡಿದ್ದೇವೆ, ಸ್ವಲ್ಪ ಮತ್ತು ಉಳಿದವರಿಗೆ ಕೊಡೋಣ ಅಂತ ಬಹುಶಃ ಅದಕ್ಕಾಗಿಯೇ ಅಮೃತದ್ರವ ಸಂಯುತಂ ಅನ್ನೋ ಮಾತನ್ನು ಹೇಳಿದ್ರಂತೆ. ಅದಕ್ಕೆ ಶುಕಾಚಾರ್ಯರು ಅಮೃತವನ್ನು ಹಾಕಿ ಅದನ್ನು ಕೊಟ್ಟರು ಅನ್ನೋ ಮಾತನ್ನು ಈ ಮಾತನ್ನು ಹೇಳ್ತಾ ಇದ್ದಾರೆ. ಇದೇನದು ಅಮೃತವನ್ನು ಹಾಕಿ ಕೊಟ್ಟರು ಅಂತಂದ್ರೆ ಇದೇನಿದು? ತಗೋಪ್ಪ, ಸಣ್ಣ ಸಣ್ಣ ಹುಡುಗರಿದ್ದಾಗ ಹಳೆ ಕಾಲದಾಗ ಹೆಂಗೆ ಮಾಡ್ತೈತಿ, ಈಗೇನು ಹಂಗಿಲ್ಲ ಬಿಡ್ರಿ. ಒಂದು ಚಾಕ್ಲೇಟ್ ಅಪರೂಪವಾಗಿ ಒಂದು ಚಾಕ್ಲೇಟ್ ಬರಬೇಕು. ಆ ಚಾಕ್ಲೇಟ್ ಇಬ್ಬರು ತೊಗೋಬೇಕು ಅಂತಂದರೆ ಅಂಗಿ ಒಳಗೆ ಇಟ್ಕೋಬೇಕು, ಅದನ್ನು ಕಡಿಬೇಕು. ಈಗ ಕಡಿದು ನೀವು ಒಂದು ಸ್ವಲ್ಪ ತೊಗೊಳ್ರಿ, ನೀವು ಒಂದು ಸ್ವಲ್ಪ ತೊಗೊಳ್ರಿ ಅಂತ. ಕೆಲವೊಬ್ರು ನಾನು ಎಣ್ಣೆ ಹಚ್ಚಾನೆ ಅದು ತೊಗೊಳಂಗಲ್ಲ ಅಂತ ಹಿಂಗೆ ಜಗಳಕ್ಕೆ ಬರೋರು. ಸಣ್ಣ ಸಣ್ಣ ಹುಡುಗರಿದ್ದಾಗ ಈ ಥರ. ಆ ಥರ ಏನು ಅಮೃತ ಅಂತಂದರೆ ಇದನ್ನು ಸ್ವಲ್ಪ ಹಚ್ಚಿಕೊಟ್ರೆ ಏನದು, ಹೆಂಗೆ ಅದು ಅಂತಂದ್ರೆ ಹಾಗೆಲ್ಲ. ಅಮೃತ ಅಂತಂದರೆ ಅಮೃತ ದ್ರವ ಅಂತಂದರೆ ನೋಡಿರಿ, ಅಮೃತ ಅಂದರೆ ಅಮೃತವನ್ನು ತೆಗೆದುಕೊಳ್ಳೋದ್ರಿಂದ ಆಗತಕ್ಕಂತಹ ಪರಿಣಾಮ ಏನು? ಅವರಿಗೆ ಮೃತ್ಯು ಇಲ್ಲ, ಯಾವ ಥರ ಜರಾದಿಗಳು ಅವರಿಗೆ ಬರೋದಿಲ್ಲ ಅಂತ ಅರ್ಥ. ಹೌದಾ? ಅವರಿಗೆ ಅಪಜಯ ಇಲ್ಲ, ಯಾವ ರೋಗ ರುಜಿನಗಳು ಇಲ್ಲ ಅಂತ. ಹಾಗೆ ಈ ಭಾಗವತವನ್ನು ನಾವು ಶ್ರವಣ ಮಾಡ್ತಾ ಹೋದರೆ ರೋಗಾದಿಗಳು ಹೋಗೋದಿಲ್ಲ ಅಂತ. ರೋಗಾದಿಗಳು ಬರೋದಿಲ್ಲ ಅಂದ್ರೆ ಅರ್ಥ ಏನು? ರೋಗ ಅಂದರೆ ಯಾವ ರೋಗ? ಸಣ್ಣ ಪುಟ್ಟ ಈ ಜ್ವರ, ಕಾಯಿಲೆ ಇಂಥವಲ್ಲ, ಭವರೋಗ. ಆ ಭವರೋಗವನ್ನೇ ಪರಿಹಾರ ಮಾಡ್ತಕ್ಕಂಥದ್ದು ಅಂತ. ಅದಕ್ಕಾಗಿ ಅಮೃತದ್ರವ ಸಂಯುತಂ. ಆ ಲೌಕಿಕವಾದ ಅಮೃತವನ್ನು ಪಾನ ಮಾಡೋದ್ರಿಂದ ಯಾವ ರೀತಿಯಾಗಿ ರೋಗ ರುಜಿನಗಳೆಲ್ಲವೂ ಕೂಡ ಪರಿಹಾರವಾಗಬೇಕು, ಆ ರೀತಿಯಾಗಿ ಈ ಶ್ರೀಮದ್ ಭಾಗವತವನ್ನು ಕೊಡೋದ್ರಿಂದಾಗಿ ಶುಕಾಚಾರ್ಯರು ನಮಗೆ ಇದನ್ನು ಏನು ಅಂತಂದರೆ ಭವರೋಗ ಪರಿಹಾರಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದಾರೆ. ಮತ್ತು ಇದಕ್ಕಿಂತ ದೊಡ್ಡ ಅಮೃತ ಇನ್ಯಾವುದು ಹೇಳ್ರಿ? ಅಮೃತದ್ರವ ಸಂಯುತಂ. ನೋಡಿ, ಇದನ್ನು ಬಹಳ ಸುಂದರವಾದ ಮಾತನ್ನು ಹೇಳ್ತಾ ಇದ್ದಾರೆ. ಪಿಬತ ಭಾಗವತಂ. ಈ ಅಮೃತದ ರಸ ಅಲ್ಲ, ರಸ ಕುಡಿಬೇಕು ತಾನೆ, ಕುಡಿಬೇಕು. ನೋಡ್ರಿ, ಇದು ಯಾರಿಗೆ ಹಿಡಿಸ್ತದೆ? ಈ ಭಾಗವತ ಅನ್ನೋದು ಯಾರಿಗೆ ಹಿಡಿಸ್ತದೆ? ಏನ್ರಿ ಸರಿ, ಯಾವಾಗೋ ನಡೆದ ಕಥೆಗಳು ಏನೇನು ಹೇಳ್ತೀನಿ, ನಮ್ಗೆ ಪ್ರೆಸೆಂಟ್ ಇದ್ದಿದ್ದು ಏನೇನಾದ್ರು ಹೇಳ್ರಿ, ನೆಕ್ಸ್ಟ್ ನಮ್ಮ ಜೀವನಕ್ಕೆ ಉಪಯೋಗ ಏನಾದರೂ ಇದ್ದರೆ ಹೇಳ್ರಿ, ಏನಾದರೂ ಗಳಿಕೆಗಿದ್ದರೆ ಹೇಳ್ರಿ ಅಂತ ನಮ್ಮ ಮನೋಭಾವನೆ ನಮಗೆ ಇರ್ತದೆ. ಆದರೆ ಇದು ಹೇಳ್ತಾ ಇದೆ ಏನು ಅಂತಂದರೆ, ಬರೀ ಗಳಿಕೆ ಅಂತಂತಲ್ಲ, ಎಲ್ಲದಕ್ಕೂ ಕೂಡ ಇದು ಉಪಯೋಗ ಬೀಳ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ದೃಷ್ಟಿಯಿಂದಲೂ ಕೂಡ ಇದು ಉಪಯೋಗ ಬೀಳ್ತಕ್ಕಂಥದ್ದು ಸುಖ ಮುಕೃತ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಪಿಬತ ಭಾಗವತಂ ರಸಮಾಲಯಂ. ಆ ಭಾಗವತ ರಸ, ಭಾಗವತಂ ರಸಂ ಆಲಯಂ. ನೋಡ್ರಿ, ಅದಕ್ಕಾಗಿ ಈ ಮಾತನ್ನು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಾಗವತದ ರಸ ಇದು ಯಾರಿಗೆ ಹಿಡಿಸ್ತದೆ? ಯಾರಿಗೆ ಹಿಡಿಸ್ತದೆ? ಎಲ್ಲರಿಗೂ ಹಿಡಿಸಂಗಲ್ಲ ಅಂತ. ರಸಿಕಾ ಭುವಿ ಭಾವುಕಾ. ರಸಿಕರಿಗೆ ಮಾತ್ರ ಇದನ್ನು ಹಿಡಿಸ್ತದೆ ಅಂತೆ, ಇಲ್ಲಂದ್ರೆ ಇಲ್ಲ. ಯಾವುದೇ ತಿನ್ನಬೇಕಾದ್ರೆ, ಯಾವುದೇ ಒಂದು ಭೋಗವನ್ನು ಆಸ್ವಾದನೆ ಮಾಡಬೇಕಾದ್ರೆ ಅದಕ್ಕೊಂದು ಗುಣ ಇರಬೇಕು ಅಂತ. ಯಾವುದೇ ಒಂದು ವಸ್ತು ತಿನ್ನಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ತಿನ್ನಬೇಕಾದ್ರೆ ಅಥವಾ ಅದನ್ನು ಭೋಗ ಮಾಡಬೇಕಾದ್ರೆ, ಈಗ ಚೆನ್ನಾಗಿ ವಿಪರೀತವಾಗಿ ಪೌಡ್ರು ಮೆತ್ಕೊಂಡ್ರೆ ಏನಾಗಬೇಕು? ಇಲ್ಲ, ಎಷ್ಟು ಪೌಡ್ರ್ ಹಚ್ಕೋಬೇಕು ಅಷ್ಟು ಹಚ್ಕೊಂಡ್ರೆ ಚೆಂದ, ಎಷ್ಟು ಡೆಕೋರೇಷನ್ ಮಾಡ್ಕೋಬೇಕು ಅಷ್ಟು. ವಿಪರೀತವಾಗಿ ಮಾಡಿದ್ರೆ ಮೆಚ್ಕೊಂಡ ಅಂತಾರೆ, ಹಚ್ಕೊಂಡ ಅಂತ ಹಂಗಲ್ಲ. ಅಂದರೆ ಅದಕ್ಕೊಂದು ಟೇಸ್ಟ್ ಇದೆ. ಒಂದು ಅಲಂಕಾರಕ್ಕಾಗಿ ಒಂದು ಟೇಸ್ಟ್ ಇದೆ, ತಿನ್ನೋದಕ್ಕೊಂದು ಟೇಸ್ಟು, ನಡೆಯೋದಕ್ಕೊಂದು ಟೇಸ್ಟು, ಡ್ರೆಸ್ಗಳನ್ನು ಹಾಕೊಳ್ಳೋದಕ್ಕೊಂದು ಟೇಸ್ಟು, ಮಾತಾಡೋ ಒಂದು ಟೇಸ್ಟು ನಾವು ನೋಡ್ತೀವಲ್ಲ. ಇದಕ್ಕೆ ಯಾರ ಹತ್ರ ಇದಕ್ಕೇನಂತ ಕರೀತಾರೆ? ರಸಿಕತಾನೆ ಅಂತ ಕರೀತಾರೆ.
ಯಾರು ಅದಕ್ಕೆ ಪ್ರತಿಯೊಂದು ಮಾತಿನಲ್ಲಿ ಒಂದು ಒಳ್ಳೆಯ ಮಾತಿರ್ತಾರೆ, ಏನಪ್ಪ ಏನು ಭಾರಿ ರಸಿಕರಿದ್ದಾರ ಅಂತ. ಈ ರಸಿಕ ಅನ್ನೋದೇನಿದೆ ನೋಡ್ರಿ, ಯಾವುದೇ ಒಂದು ಪ್ರಸಂಗದಲ್ಲಿ ಆ ಸನ್ನಿವೇಶವನ್ನು ಒಂದು ಎಂಜಾಯ್ ಮಾಡ್ತಕ್ಕಂಥದ್ದು, ಆನಂದವನ್ನು ಪಡಿತಕ್ಕಂಥ ಮನಸ್ತತ್ವ ಏನಿದೆ ಅದಕ್ಕೆ ರಸಿಕತನ ಅಂತ ಕರೀತಾ ಇದ್ದಾರೆ. ಹಾಗೆ ಈ ಭಾಗವತವನ್ನು ಕೇಳ್ತಕ್ಕಂಥದ್ದು ರಸಿಕತನ ಬೇಕು ಅಂತ. ಈ ರಸಿಕತನ ಅಂದರೆ ಯಾವುದು? ಇಲ್ಲಿ ಯಾವುದು ರಸಿಕತನ ನೋಡಿ, ಭಾಳ ಚೆನ್ನಾಗಿ ಹೇಳ್ತಾ ಇದೆ. ಈ ಭಾಗವತವನ್ನು ಕೇಳಬೇಕಾದ್ರೆ ಇಲ್ಲಿ ರಸಿಕತನ ಅನ್ನೋದು ಯಾವುದಿದು? ಇಲ್ಲಿ ಯಾವ ಥರದ ರಸಿಕತನ ಬೇಕು? ನಾಲಿಗೆ ರಸಿಕತನ ಬೇಕಾ? ನೋಡುವಂಥದ್ದು ಕಣ್ಣಿಗೆ ಆ ರಸಿಕತನ ಬೇಕಾ? ಯಾವ ಥರದ್ದು ಬೇಕು ನೋಡ್ರಿ, ಭಾಗವತ ಹೇಳ್ತಾ ಇದೆ. ಯಾವುದಿದೆ ನೋಡ್ರಿ, ಅವರೇ ಹೇಳ್ತಾ ಇದ್ದಾರೆ, ರಸಿಕಾ ಭೂಮಿ ಭಾವುಕಾ. ಈ ಭಾಗವತವನ್ನು ಭಾವನಾತ್ಮಕವಾಗಿ ಕೇಳಬೇಕು ಅಂತ ನೋಡ್ರಿ. ನಾವು ಪ್ರತಿಯೊಂದು ವಿಚಾರಗಳನ್ನು ಎರಡು ರೀತಿಯಿಂದ ನಾವು ವಿಚಾರ ಮಾಡ್ತಾ ಇರ್ತೀವಿ, ಒಂದು ಭಾವನಾತ್ಮಕವಾಗಿ, ಒಂದು ವೈಚಾರಿಕವಾಗಿ. ಆದರೆ ಭಾಗವತವನ್ನು ಭಾವನಾತ್ಮಕವಾಗಿ ನಾವು ಕೇಳ್ತಾ ಹೋದ್ವಿ ಅಂತಂದರೆ ಇದರ ಭಾಗವತದಲ್ಲಿರುವಂಥ ರಸವನ್ನು ಸರಿಯಾದ ರೀತಿಯಲ್ಲಿ ಆಸ್ವಾದನೆ ಮಾಡಬಹುದು. ವೈಚಾರಿಕವಾಗಿ ವಿಚಾರ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಬರ್ತಕ್ಕಂತಹ ಅನೇಕ ವಿಷಯಗಳು ವೈಚಾರಿಕವಾಗಿ ವಿಚಾರ ಮಾಡುವಂಥ ಪ್ರಸಂಗ, ಅದು ಬೇರೆ ಸಬ್ಜೆಕ್ಟ್, ಅದು ಬೇರೆ ಬೇರೆ ಪುರಾಣಗಳಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ನೀವು ವೈಚಾರಿಕವಾಗಿ ವಿಚಾರ ಮಾಡಿ, ಇದು ಯಾವ ಶತಮಾನಗಳು ನಡೀತು, ಹೇಗೆ ನಡೀತು, ಇದು ಪೂರ್ವಾಪರಗಳು ಏನು, ಅದನ್ನು ಬೇರೆ ಕಡೆ ಮಾಡಿರಿ. ಆದರೆ ಇದನ್ನು ಭಾವನಾತ್ಮಕವಾಗಿ ವಿಚಾರ ಮಾಡಿರಿ. ಭಾಗವತವನ್ನು ಕೇಳ್ತಾ ಇರಬೇಕಾದ್ರೆ ಭಕ್ತಿಯ ಭಾವವನ್ನು ಬೆಳೆಸುವಂತಹ ಒಂದು ಭಾವುಕರಾಗಿ ಇದನ್ನು ನಾವು ಕೇಳೋಣ. ಯಾರು ಭಾವುಕರಾಗಿ ಭಾಗವತವನ್ನು ಕೇಳ್ತಾರೆಯೋ ಅಂಥವರಿಗೆ ಇದೊಂದು ರಸ ಅಂತ ಹೇಳ್ತಾ ಇದ್ದಾರೆ. ಅವರೇ ನಿಜವಾಗಲೂ ರಸಿಕರು ಅಂತ, ಅವ್ರಿಗೆ ಭಾಗವತ ಹಿಡಿಸ್ತದೆ ಅಂತ ನೋಡು. ಅಂದರೆ ಭಾಗವತ ಯಾರಿಗೆ ಹೇಳಬೇಕಂತ ಆಯಿತು? ಯಾರು ನಾಸ್ತಿಕರಿದ್ದಾರೋ, ಯಾರು ವಿತಂಡವಾದವನ್ನು ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಯಾರಿಗೂ ಭಾಗವತ ಸಂಬಂಧ ಇಲ್ಲ ಅಂತ. ಈ ಭಾಗವತದಲ್ಲಿ ಹೇಳಿರ್ತಕ್ಕಂಥ ಅನೇಕ ವಿಷಯಗಳನ್ನು ಹಲವಾರು ಪುರಾಣಗಳಲ್ಲಿ ಹೇಳಿದ್ದಾರೆ. ಆ ಪುರಾಣಗಳನ್ನು ನೀವು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಬೇಕಷ್ಟು ವಿಮರ್ಶೆ ಮಾಡಿರಿ, ಬೇಡ ಅನ್ನಂಗಿಲ್ಲ, ವೈಚಾರಿಕವಾಗಿ ವಿಚಾರ ಮಾಡಿರಿ. ಆದರೆ ಇಲ್ಲಿ ಅಂದರೆ ವೈಚಾರಿಕ ವಿಚಾರ ಬೇಡ ಅಂತ ಹೇಳ್ತಾ ಇಲ್ಲ. ಈ ಎಲ್ಲ ಕಡೆಗೂ ವೈಚಾರಿಕತೆ ಅನ್ನೋದು ಬೇಕೇ ಬೇಕು. ಆದರೆ ಭಾವನಾತ್ಮಕವಾಗಿ ವಿಚಾರ ಮತ್ತು ವೈಚಾರಿಕವಾದ ಒಂದು ಕ್ರಮ ಇವೆರಡರಲ್ಲಿ ಬಂದಾಗ, ಭಾಗವತದ ಪ್ರಸಂಗ ಬಂದಾಗ ಇಲ್ಲಿ ಭಾವನಾತ್ಮಕವಾದ ಒಂದು ಆ ಮನಸ್ಸಿನ ಸ್ಥಿತಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ. ಯಾರದು ಆ ಭಾವನೆ ಇದೆಯೋ ಅಂಥವರಿಗೆ ಈ ಭಾಗವತ ಬಹಳ ಹಿಡಿಸ್ತದೆ. ರಸಿಕ ಭುವಿ ಭಾವುಕಾ ನೋಡಿ, ಇಂತಹ ಭಾಗವತವನ್ನು ಇದು ಯಾರು ಯಾವಾಗ ಹೇಳಿದರು, ಹೆಂಗೆ ಹೇಳಿದರು ಅಂತ ಕೇಳಿದರೆ ಅದಕ್ಕೊಂದು ಇತಿಹಾಸವನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಇದೆಲ್ಲ ನೈಮಿಷಾರಣ್ಯ. ಇವತ್ತಿನ ಒಂದು ಕ್ರಮದಲ್ಲಿ ನೈಮಿಷಾರಣ್ಯದಲ್ಲಿ ನೀವೆಲ್ಲ ನೋಡಿದವ್ರಿಗೆ ನಿಮ್ಗೆ ಗೊತ್ತಿರ್ತದೆ. ಸುಮಾರು ಅದೊಂದು 20-25 ಕಿಲೋಮೀಟರ್ನ ಒಂದು ಪರಿಸರ, ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು, ರಮ್ಯವಾಗಿರ್ತಕ್ಕಂಥದ್ದು. ಗೋಮತಿ ತೀರ, ಚಕ್ರತೀರ್ಥ, ಆ ಇದರಲ್ಲಿ ಆ ಶೌನಕಾದಿ ಋಷಿಗಳು ಅವ್ರಿಗೆ ಕೇಳ್ತಾ ಇದ್ದಾರೆ ಅಂತ. ಸ್ವಾಮಿ ನೋಡ್ರಿ, ನಿಜವಾಗ್ಲೂ ಶೌನಕಾದಿ ಋಷಿಗಳು ಕೇಳುವಂಥ ಮಾತುಗಳು ಬಹಳ ಭಯಾನಕ ಇದೆ. ಅಂದರೆ ನಮಗೆ ಬಂದಿರ್ತಕ್ಕಂಥ ಸಮಸ್ಯೆ ಅವರು ನಮ್ಮ ಸಲುವಾಗಿ ಅವತ್ತೇ ಅವರು ಕೇಳ್ತಾ ಇದ್ದಾರೆ. ಏನು ಮೊದಲೇ ನಾವು ಕೇಳ್ತೀವಲ್ಲ, ಇಲ್ಲರಿ ಏನು ಮಾಡೋದ್ರಿಂದ ನಾವು ಒಳ್ಳೆ ರ್ಯಾಂಕ್ ಬರಲಿಕ್ಕೆ ಸಾಧ್ಯತೆ ಉಂಟು, ಏನು ಮಾಡೋದ್ರಿಂದ ಒಳ್ಳೆ ಸ್ಯಾಲ್ರಿ ಬರಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ಆ ಅವಸ್ಥೆಯವರು ಅದನ್ನು ಕೇಳ್ತಿರ್ತಾರಲ್ಲ. ಒಂದೊಂದು ಈಗ ಸಣ್ಣ ಹುಡುಗರು ಅವರು ಯಾವ ಆಟ ಆಡೋಣ, ಯಾವ್ದು ಆಟ ಆಡಿದರೆ ಹೆಂಗಿರ್ತದ, ಆ ಹುಡುಗರಿಗೆ ಆ ಭಾವನೆ. ಸ್ವಲ್ಪ ದೊಡ್ಡವರು ಅಂದರೆ ಏನು ಓದಬೇಕು, ಏನು ಮಾಡಬೇಕು, ಯಾವುದು ಓದಿದರೆ ಯಾವುದನ್ನು ಇದು ಮಾಡಿಕೊಂಡ್ರೆ ಗೈಡ್ ಮಾಡಿಕೊಂಡ್ರೆ ನಮ್ಗೆ ಚಲೋ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯತೆ ಉಂಟು, ಸ್ವಲ್ಪ ಒಂದು ಪ್ರೌಢಾವಸ್ಥೆದೊಳಗಿರ್ತಕ್ಕಂಥದ್ದು. ಅದಕ್ಕಿಂತ ಮುಂದೆ ಹೋದರೆ ಯಾವ ಕಂಪ್ನಿ ಒಳಗೆ ಹೋಗ್ಬೇಕು, ಏನಿದೆ ಹೋಗಬೇಕು, ಹಿಂಗೆ ಒಂದೊಂದು ವಯಸ್ಸಿಗೆ ಒಂದೊಂದು ಇರ್ತದಲ್ಲ. ಸರಿ, ಇದು ಒಂದೊಂದು ವಯಸ್ಸಿಗೆ ಒಂದೊಂದು ಕ್ರಮದಲ್ಲಿ ಇದು ಸರಿ. ಆದರೆ ಈ ಒಟ್ಟಾರೆ ಎಲ್ಲ ಸೇರಿ ಎಲ್ಲ ಸಂದರ್ಭದಲ್ಲೂ ಮನುಕುಲಕ್ಕೆ ಹಿತವಾಗತಕ್ಕಂಥದ್ದು, ಮನುಷ್ಯರಿಗೆ ಹಿತವಾಗತಕ್ಕಂಥದ್ದು ಅದು ಯಾವುದು ಅದನ್ನು ಕೇಳ್ತಾ ಇದ್ದಾರೆ. ಪುಂಸಾಂ ಏಕಾಂತದ ಶ್ರೇಯ ತಮ್ಮಶ್ರವಿಷ್ಟು ರಹಸ್ಯ ಗುರುಗಳೇ. ಯಾವುದು ಶ್ರೇಯಸ್ಸು, ಮುಖ್ಯವಾಗಿ ಯಾವುದು ಮನುಕುಲಕ್ಕೆ ಶ್ರೇಯಸ್ಸಿದೆ ಅದನ್ನು ಹೇಳ್ತೀರಾ? ಸ್ನಿಗ್ಧಸ್ಯ ಶಿಷ್ಯಸ್ಯ, ನೀವು ಸ್ವಲ್ಪ ದಿವಸ ನಿಮ್ಮ ಹತ್ರ ಇದ್ದು ಆಮೇಲೆ ನಿಮ್ಮನ್ನು ವಿಮರ್ಶೆ ಮಾಡಿ ಮತ್ತೊಬ್ಬರು ಹೋಗತಕ್ಕಂತಹ ಅಂಥ ವ್ಯಕ್ತಿಗಳಲ್ಲ. ಆ ಭಕ್ತಿಯ ಭಾವದಿಂದ ನಿಮ್ಮ ಹತ್ರ ನಾವು ಬಂದಿದ್ದೇವೆ. ಯಾಕೆ ಅಂತ ಕೇಳಿದ್ರೆ ಸುಮ್ಮನೆ ಏನೋ ನಾವು ಕೇಳ್ತೀವಿ, ನಾವು ಕೇಳಿದಾಗ ಉದ್ದಕ್ಕೆ ಏನೇನೋ ಹೇಳ್ಕೊತ ಹೋದ್ರೆ ಹಾಗಲ್ಲ. ಯಾಕಂದರೆ ಈಗ ಅವಸ್ಥೆ ಹೇಗಿದೆ ನೋಡಿ, ಈಗ ಕೆಲವೊಂದು ಸ್ವಲ್ಪ ನಮಗೆ ಓದಬೇಕು ಅಂತ ಅಪೇಕ್ಷೆ ಇರ್ತದೆ, ಅದರ ಅವಕಾಶನೇ ಇರೋದಿಲ್ಲ, ಸಮಯನೇ ಸಿಗಂಗಲ್ಲ. ಅವಾಗ ಇಚ್ಛೆ ಇದೆ, ಅದರ ಅವಕಾಶನೇ ಇರೋದಿಲ್ಲ. ಕೆಲವೊಬ್ಬರಿಗೆ ಇಚ್ಛೆ ಇದೆ, ಅವಕಾಶವೂ ಇದೆ, ಆದರೆ
ಅನೇಕ ಪ್ರತಿಬಂಧಕಗಳು. ಪ್ರತಿಬಂಧಕ ಅಂದರೆ ಯಾವುದು? ರೋಗ ರುಜಿನಗಳು ಬಂದುಬಿಟ್ಟಿರ್ತದೆ, ಕೇಳಲಿಕ್ಕೆ ಅವ್ರಿಗೆ ಅವಕಾಶನೇ ಸಿಗೋದಿಲ್ಲ. ಇಲ್ಲ, ರೋಗ ರುಜಿನಗಳು ಇಲ್ಲ. ನೋಡಿ, ಇಲ್ಲಿ ಬಹಳ ಸುಂದರವಾದ ಎಂಥ ಮಾತು. ಮಂದಾಹ ಮಂದಮತಯ ಸುಮಂದಮತಯ ಮಂದಭಾಗ್ಯ ಶುಭದ್ರತಾ. ಮಂದಾಹ ಅಂತಂದರೆ ಅವ್ರ ಬುದ್ಧಿನೇ ಅಷ್ಟಿಲ್ಲ ಅಂತೆ, ಅವರಿಗೆ ಆ ಬುದ್ಧಿ ಅಷ್ಟು ಓಡೋದೇ ಇಲ್ಲ ಅಂತೆ. ಅದಕ್ಕೆ ವಿಜಯ ಭಾಳ ಸುಂದರವಾಗಿ ಹೇಳ್ತಾರೆ. ಈಗ ನಮಗೆ ಒಳ್ಳೆಯ ಬುದ್ಧಿ ಬರಬೇಕಂದ್ರೆ ಏನು ಅಂತಂದರೆ, ನಾವು ನಮ್ಮ ಸುವರ್ಣಾಶ್ರಮೋಚಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇರಬೇಕಂತೆ. ಸುವರ್ಣಾಶ್ರಮೋಚಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇದ್ದರೆ ಆಗ ನಮ್ಮ ಬುದ್ಧಿ ಭಾಳ ಚಾತುರ್ಯವಾಗಿರ್ತದೆ ಅಂತೆ, ಚತುರವಾಗಿರ್ತದೆ ಅಂತೆ. ನಾವು ಅದಕ್ಕಾಗಿ ಹೇಳ್ತಾ ಇದ್ದೀರಿ, ಕರ್ಮಕರಣ ಶೂನ್ಯಾಹ. ಯಾರು ತಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇರೋದಿಲ್ಲವೋ ಅಂಥವರು ಮಂದಾಹ ಅಂತ ಹೇಳ್ತಾರೆ. ಮಂದಾಹ. ಸುಮಂದಮತಯ ನೋಡ್ರಿ, ಸುಮಂದಮತಯ ನೋಡ್ರಿ, ಮಂದಮತಿಗೆ ಅಂತ ಅದನ್ನು ಸೇರಿಸ್ತಾ ಇದ್ದಾರೆ ನೋಡ್ರಿ. ಅದಕ್ಕೇನು ಆಗ್ತಾ ಇದೆ, ಸುಮಂದಮತಯ ಅಂತಂದ್ರೆ ಅವನಿಗೆ ಅಹಂಕಾರ ಇರ್ತದೆ, ನಾನು ಭಾರಿ ಶಾಣೆ ಅಂತ. ಆದರೆ ಅಷ್ಟು ದೊಡ್ಡನಾಗಿರ್ತಾರೆ ಅದಕ್ಕೆ ಸುಮಂದಮತಯ ಅಂತ ಹೇಳ್ತಾ ಇದ್ದಾರೆ. ನೋಡಲಿಕ್ಕೆ ನನ್ನ ಭಾರಿ ತಿಳುವಳಿಕೆ ಅಂತ ಇದೆ, ಆದರೆ ಅವನಿಗೆ ಯಾವ ಥರದ ಪ್ರಜ್ಞೆಯೂ ಕೂಡ ಅವನಿಗಿರೋದಿಲ್ಲ, ಅಲ್ಪ ಪ್ರಜ್ಞೆ ಇರ್ತದೆ. ಮಂದಭಾಗ್ಯ. ಭಾಗ್ಯ ಅಂದರೆ ಪುಣ್ಯನೇ ಕಡಿಮೆ ಇರ್ತದೆ, ಅಪೇಕ್ಷೆ ಇರ್ತದೆ, ಕೇಳಬೇಕಂತ ಅಪೇಕ್ಷೆ ಇರ್ತದೆ, ಧರ್ಮಕರ್ಮ ಮಾಡಬೇಕಂತ ಅಪೇಕ್ಷೆ ಇರ್ತದೆ. ಆದರೆ ಧರ್ಮಕರ್ಮ ಮಾಡಲಿಕ್ಕೆ ಆಗಲಿ ಪಾಠ ಪ್ರವಚನ ಕೇಳುವಂಥ ಯೋಗ ಅವನಿಗೆ ಸಿಗಂಗಿಲ್ಲ. ಅಪೇಕ್ಷೆ ಇರ್ತದೆ, ಆದರೆ ಪುಣ್ಯ ಇಲ್ಲದಿದ್ದರಿಂದ ಯೋಗ ಬರೋದಿಲ್ಲ. ಇನ್ನು ಉಪದ್ರುತಾ ಅಂತಂದರೆ ಎಲ್ಲವೂ ಇರ್ತದೆ. ಗುರುಗಳು ಹತ್ತಿರ ಇರ್ತಾರೆ, ಸಮಯನೂ ಸಿಗ್ತಾ ಇರ್ತದೆ, ನಮಗೂ ಅಪೇಕ್ಷೆ ಇರ್ತದೆ. ಆದರೆ ವಿಪದ್ರತಾ ರೋಗಾದಿಗಳಿಂದ ಗ್ರಸ್ತರಾಗಿಬಿಟ್ಟಿರ್ತಾರೆ, ಭಾಳ ಕೂಡಲಿಕ್ಕಾಗೋದಿಲ್ಲ. ಡಾಕ್ಟ್ರು ಏನೇನೋ ಹೇಳ್ತಾರೆ, ಹಾಗೆ ಈಗ ಅನೇಕ ರೋಗಗಳಿಂದ ಇಂಥ ಅವಸ್ಥೆ ನೋಡಿ. ಇದು ಶುಕಾಚಾರ್ಯರು ಭಾಗವತ ಬರೆಯೋಕ್ಕಿಂತ ಮೊದಲಿಗೆ ಶೌನಕಾದಿ ಋಷಿಗಳು ಅರ್ಥಾತ್ ಕೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಮುಂದೆ ಈ ತರಹ ಅವಸ್ಥೆ ಬರ್ತದೆ. ಈ ತರಹ ಅವಸ್ಥೆ ಬಂದಾಗ ಏನು ಮಾಡಬೇಕು? ಸಾತ್ವಿಕರಿದ್ದಾರೆ, ಅವರು ಉದ್ಧಾರಕ್ಕಾಗಿ ಏನಾದರೂ ಉಂಟಾ, ಹಾಗೆ ಹೀಗೆ ಅಂತ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಾನು ಸುಮ್ಮನೆ ಒಂದೊಂದು ಮಾತಿನ ಇದನ್ನು ಹೇಳ್ತಾ ಇದ್ದೆ. ಹಾಗೆ ಅವ್ರು ಹೇಳ್ತಾ ಇದ್ರು, ಒಳ್ಳೆ ಪ್ರಶ್ನೆ ಮಾಡಿದ್ರು. ಏನು ಪ್ರಶ್ನೆ ಮಾಡಿದೆ? ಭೇಷ್ ಇದಕ್ಕೆ ಯಾರು ನೋಡ್ರಿ. ಮತ್ತು ಅವ್ರು ಕೇಳ್ತಾ ಇದ್ದಾರೆ, ಬರೀ ಇಷ್ಟೇ ಅಲ್ಲ, ಈ ಅಂದರೆ ಮಂದಭಾಗ್ಯ ಹುಷಿಭದ್ರತ ಇವರು ಯಾವುದರಿಂದ ಉದ್ಧತರಾಗ್ತಾರೆ, ಏನು ಮಾಡೋದ್ರಿಂದ ಇವರು ಸಂಸಾರ ಸಾಗರದಿಂದ ದುಃಖದಿಂದ ದಾಟಲಿಕ್ಕೆ ಸಾಧ್ಯತೆ ಉಂಟು, ದುಃಖದಿಂದ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಕೇಳಿದ್ರೆ, ಒಂದೇ ಒಂದು, ನಾವು ನಮ್ಮ ದುಃಖಗಳನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿದ್ರೆ, ನಮ್ಮ ದುಃಖವನ್ನು ಉಪಶಮನ ಮಾಡ್ಕೊಳ್ಬೇಕಾಗಿದ್ರೆ ನಾವು ಭಗವಂತನ ಕಥೆಯನ್ನು ಕೇಳ್ತಾ ಇರಬೇಕು. ಭಗವಂತನ ಕಥೆಯನ್ನು ಕೇಳ್ತಾ ಇದ್ದರೆ ಮಾತ್ರ ನಾವು ನಮ್ಮಲ್ಲಿರ್ತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಅತಿಮತ್ಯಾನಿ ಭಗವನ್ ಗೂಢ ಕಡಮಾನುಷಃ. ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಮಾನವಕನಾಗಿ ಅಂದರೆ ಅರ್ಥಾತ್ ಮನುಷ್ಯನಾಗಿ ಅವತಾರ ಮಾಡಿದ್ದಾರೆ. ಆ ಪರಮಾತ್ಮನ ಮಹಿಮೆಯನ್ನು ನಾವು ಕೇಳ್ತಾ ಹೋಗಬೇಕು. ವೀರ್ಯ, ಆ ಶಕ್ತಿ ಪರಾಕ್ರಮವನ್ನು ನಾವು ಕೇಳ್ತಾ ಹೋಗಬೇಕು. ಆ ಶಕ್ತಿ ಪರಾಕ್ರಮವನ್ನು ನಾವು ಕೇಳ್ತಾ ತಿಳಿತಾ ಹೋದ್ವಿ ಅಂತಂದರೆ ಆಗ ನಿಶ್ಚಿತವಾಗಿ ನಮಗೆ ಎಲ್ಲದರಲ್ಲೂ ಕೂಡ ಶ್ರೇಯಸ್ಸು ಅಂತ ಅನ್ನೋದು ನಮಗೆ ಇದೆ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಕೇಳ್ತಾ ಇದ್ದಾರೆ ಅಂತ ಭಗವಂತನ ಮಹಿಮೆಯನ್ನು ನಮಗೆ ಹೇಳ್ತೀರಾ? ಕೇಳಬೇಕು ಅಂತ ಅಪೇಕ್ಷೆ ಇದೆ, ಉತ್ಕಟವಾದ ಅಪೇಕ್ಷೆ ಇದೆ. ಅದಕ್ಕೆ ನಾವು ಹೇಳ್ರಿ ನಮ್ಗೆ ಅಂತ ಈ ರೀತಿಯಾಗಿ ಹೇಳಿದಾಗ ಸರಿ ಆಯಿತು ಅಂತ ತಿಳ್ಕೊಂಡು ಆಗ ಸೂತಾಚಾರ್ಯರು ಆ ಭಗವಂತನ ಕಥೆಯನ್ನು, ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೇಳ್ತಾ ಇರಬೇಕಾದ್ರೆ ಒಂದೆರಡು ಮಾತುಗಳನ್ನು, ಅದ್ಭುತವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿಜವಾಗಲೂ ವೇದವ್ಯಾಸ ದೇವರಿಂದ ಶುಕಾಚಾರ್ಯ ಕಲಿತು ಶುಕಾಚಾರ್ಯರು ಹೊರಟು ಬಿಟ್ರಂತಾರೆ. ಹೊರಟಾಗ ಎಂಪ್ರೌರಜಂಡಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರ. ನೋಡಿ, ಈಗ ಯಾವ ಮಕ್ಕಳು ಸಂತೋಷ ಆಗ್ತದೆ? ಯಾವ ಮಕ್ಕಳಲ್ಲಿ 3 ಥರ ಅಂತ. ತಂದೆಯ ಮನಸ್ಸನ್ನು ತಿಳಿದುಕೊಂಡು ಮೊದಲಿಗೆ ಯಾರು ಅಂದರೆ ತಂದೆ ಹೇಳಬೇಕಾಗಿಲ್ಲ, ತಂದೆಯ ಮನಸ್ಸಿನಲ್ಲಿ ಇರತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಮಾಡ್ತಕ್ಕಂಥ ಮಕ್ಕಳಾಗಿರ್ತಾರೋ ಅಂಥ ಉತ್ತಮರಾದ ಮಕ್ಕಳು ಅಂತ ನೋಡಿ. ತಂದೆ ಹೇಳಿದ ಮೇಲೆ
ತಂದೆಯ ಭಾವವನ್ನು ತಿಳ್ಕೊಂಡಿಲ್ಲ, ಏನೋ ತಂದೆ ಹೇಳ್ತಾರೆ, ಹೇಳಿದ ಮೇಲೆ ಮಾಡ್ತಕ್ಕಂಥದ್ದು ಮಧ್ಯಮ ಬಂತು, ಹೇಳಿದ ಮೇಲೂ ಮಾಡದೇ ಇರ್ತಕ್ಕಂಥ ಮಕ್ಕಳು ಏನಿದ್ದಾರೆ ನೋಡ್ರಿ ಅವರು ಅಧಮರು ಅಂತ. ಆಗ ಆ ಮನಸ್ಸಿನೊಳಗೆ ಆಕೆ ತಂದೆಗೆ ಯಾವುದು ಸಂತೋಷ ಆಗ್ತದೆ? ಮಕ್ಕಳು ಏನು ಕೋಟಿ ಕೋಟಿ ರೂಪಾಯಿ ಕೊಡೋದ್ರಿಂದ ತಂದೆ ತಾಯಿಗಳಿಗೆ ಸಂತೋಷ ಆಗಬೇಕಾಗಿಲ್ಲ. ತಂದೆ ತಾಯಿಗಳಿಗೆ ಯಾವುದರಿಂದ ಸಂತೋಷ ಅಂತಂದರೆ ನಾ ಹೇಳಿದ್ದು ಕೇಳ್ತಾ ಇದ್ದಾರೆ. ಅವ್ರೇನು ಹೇಳೋಂಗಿಲ್ಲ, ಅವರೇನು ಗುಡ್ಡ ಕಡೆ ತಂದಿಡೋಂತೇನು ಹೇಳೋದಿಲ್ಲ, ಏನೋ ಸಣ್ಣ ಪುಟ್ಟ ಹೇಳ್ತಿರ್ತಾರೆ ತಂದೆ ತಾಯಂದರು. ಆ ಮಾತು ಕೇಳಿದ್ರೆ ಆ ಮಕ್ಕಳು ನಾವು ಹೇಳಿದ್ದು ಕೇಳ್ತಾರೆ ಅಂತ ಕೇಳಿದ್ರೆ ಅದರಷ್ಟು ತೃಪ್ತಿ ಯಾವುದಕ್ಕೂ ಸಿಗಂಗಿಲ್ಲ. ಅಂತಹ ಮಕ್ಕಳನ್ನು ಬಿಟ್ಕೊಳ್ಬೇಕಾದ್ರೆ ಭಾಳ ಕಷ್ಟ ಅಂತ. ಅಂಥದ್ದು ಶುಕಾಚಾರ್ಯ ನೋಡಿ ಅಂದರೆ ಒಂದು ಒಂದು ಲೌಕಿಕವಾದ ಒಂದು ಭಾವದ ಅನುಗುಣವಾಗಿ ವೇದವ್ಯಾಸ ದೇವರಿಗೇನು ಇದು ಯಾವುದು ಅಲ್ಲ, ಆದರೆ ಒಂದು ಲೌಕಿಕವಾದ ಪ್ರಪಂಚದಲ್ಲಿ ಆ ಭಾವನೆಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಏನು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ? ಅಯ್ಯೋ ಉತ್ತಮನಾದ ಮಗ ಇಷ್ಟು ದಿವಸ ಅಧ್ಯಯನ ಮಾಡಿ ಹೊರಟು ಬಿಟ್ಟ, ವಿರಕ್ತರಾಗಿ ಬಿಟ್ಟಿದ್ದಾನೆ, ಹೊರಟು ಬಿಟ್ಟಿದ್ದಾನೆ, ಪುತ್ರ ಅಂತ ಹೊರಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಆ ವ್ಯಾಮೋಹದಿಂದ, ಆ ಅಭಿಮಾನದಿಂದ ಆ ಮಗ ಅಂತ ಹೊರಡ್ತಾ ಇದ್ದರೆ ನೋಡ್ರಿ, ಆ ವಿರಹದ ಧ್ವನಿ ಬೇರೆ ಇರ್ತದಂತೆ, ವಿರಹದ ಆ ದುಃಖದ ಒಂದು ಧ್ವನಿ ಬೇರೆ ಇರ್ತದಂತೆ. ವೇದವ್ಯಾಸ ದೇವರ ಆ ಧ್ವನಿಯನ್ನು ತೆಗೆದಾಗ ಆಗ ಸಾಮಾನ್ಯವಾಗಿ ನಾವು ಎಲ್ಲಿರ್ತೀವಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳು, ವ್ಯಕ್ತಿಗಳು ಅವ್ರ ಜೊತೆಗೆ ಒಂದು ಅಭಿಮಾನದಿಂದ ಇರ್ತೀವಿ. ಒಳ್ಳೆಯ ವ್ಯಕ್ತಿಗಳು ಹಾಗಿರ್ತಾರೆ, ದುಷ್ಟರಿದ್ದರೆ ಎಲ್ಲ ಜೊತೆಗೆ ಹಚ್ಕೊಂಡು ಬಿಡ್ತಾರೆ, ಅದು ಬೇರೆ ಮಾತು. ಅಂಥದ್ದು ಪ್ರಕೃತಿಯಲ್ಲಿ ನಾವಿದ್ದಾಗ ಅಂದರೆ ವನದಲ್ಲಿ ಇದ್ದಾಗ ಅಲ್ಲಿ ಪಶು ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ, ಮತ್ತೊಂದಾಗಲಿ, ಮೊನ್ನೆ ಒಂದು ಕಡೆ ಹೋಗಿದ್ವಿ, ಅಲ್ಲೆಲ್ಲ ನವಿಲುಗಳು ಬರೋವು, ದಿವಸ ಕಿಟಕಿ ಹತ್ರ ನವಿಲುಗಳು ಬರಬೇಕು ಅಂತ. ಆ ಟೈಮಿಗೆ ಅನ್ನನೋ ಏನೋ ಅವ್ರು ಹಾಕ್ತಿರ್ತಾರೆ, ಹಾಕದೇ ಇದ್ದರೆ ಜಗಾಡ್ತಾವಂತವು, ಜೋರು ಓದಿರ್ತಾವಂತೆ. ಆ ಟೈಮಿಗೆ ಹಾಕದೇ ಹೊರತು ಹೋಗಲ್ಲ ಅಂತ ನೋಡಿ, ಎಂಥ ಬರೀ ಜಗಳ ಇದಕ್ಕೆ. ಭಾಳ ಸುಂದರವಾಗಿರ್ತಕ್ಕಂಥದ್ದು. ಹೀಗೆ ನಾವು ಯಾವ ವಸ್ತುಗಳನ್ನು, ಯಾವ ಪ್ರಾಣಿಗಳನ್ನ ಹಚ್ಕೊಂಡಿರ್ತೀವಿ ಅದನ್ನು ನಾವು ಏನು ಕೊಡದೇ ಇದ್ದರೆ ಆ ಪ್ರೀತಿಯಿಂದ, ಆ ಸಲಿಗೆಯಿಂದ ಜಗಳ ಆಡ್ತೇವೆ. ಯಾವುದೇ ಪ್ರಾಣಿಗಳ ನೀವು ಕರುಗಳು ತೆಗೆದುಕೊಳ್ರಿ, ಆಕಳುಗಳನ್ನು ತೆಗೆದುಕೊಳ್ರಿ, ಹಕ್ಕಿಗಳನ್ನು ತೆಗೆದುಕೊಳ್ರಿ. ಕೆಲವೊಬ್ರು ಇರ್ತಾರೆ ಟೆರೆಸ್ ಮೇಲೆ ಹೋಗಿ ಕಾಳುಗಳನ್ನು ಹಾಕ್ತಿರ್ತಾರೆ. ಆ ಕಾಳುಗಳಿಗೆ ಹಾಕದೇ ಇದ್ದರೆ ಸಿಟಿಗೆ ಒಂದವು ಬೇರೆ ಥರ ಧ್ವನಿ ತೆಗೆದು ಇದು ಮಾಡ್ತಿರ್ತಾರೆ. ಅಂದರೆ ಇದೊಂದು ಅಭಿಮಾನ ಹಚ್ಕೊಳ್ತಕ್ಕಂಥದ್ದು. ಹಾಗೆ ಸಾಮಾನ್ಯ ಪ್ರಾಣಿ ಪ್ರಪಂಚದಲ್ಲೇ ಈ ಥರ ಇದ್ದಾಗ ಇನ್ನು ಶುಕಾಚಾರ್ಯ ಅಂತ ಮಕ್ಕಳು, ಒಳ್ಳೆ ಉತ್ತಮರಾಗಿರ್ತಕ್ಕಂತಹ ಮಕ್ಕಳು, ಜ್ಞಾನಿಗಳಾಗಿರ್ತಕ್ಕಂಥವರು, ಸದಾಚಾರಶೀಲರಾಗಿರ್ತಕ್ಕಂಥವರು, ಅಂತಹ ಅಂತಹ ಮಕ್ಕಳನ್ನು ಈಗ ಬಿಟ್ಕೊಳ್ತಾ ಇರಬೇಕಾದ್ರೆ ನೋಡ್ರಿ, ಅಂತಹ ಮಕ್ಕಳನ್ನು ಈಗ ಬಿಟ್ಕೊಳ್ತಾ ಇರಬೇಕಾದ್ರೆ ಎಷ್ಟು ಇವ್ರ ಮನಸ್ಸಿಗೆ ಬೇಸರ ಆಗಲಿಕ್ಕಿಲ್ಲ. ಲೌಕಿಕವಾಗೇ ನಾನು ಹೇಳ್ತಾ ಇದ್ದಿದ್ದು ಇದಕ್ಕೆ ಅಂದರೆ ಭಾಗವತ ಹೇಳ್ತಾ ಇದ್ದೆ. ಪುತ್ರ ಅಂತ ಜೋರಾಗಿ ಆ ಒಂದು ವಿರಹದ ವೇದನದ ಅನುಗುಣವಾಗಿ ಆ ಧ್ವನಿ ಬಂದಾಗ, ಕಂಠದಿಂದ ಹೊರಗೆ ಬಂದಾಗ ನೋಡ್ರಿ, ತನ್ಮಯತೆಯ ತರವೋಪಿನೇದುಹು, ಎಲ್ಲ ಗಿಡಗಳಿಗೂ ಕೂಡ ಇವರ ವಿರಹ ಗಿಡಗಳಿಗೂ ಸಹನ ಆಗಲಿಲ್ಲ. ನಮ್ಮ ಪ್ರಕಾರ ಗಿಡಗಳು ಜೀವವೇ, ನಮ್ಮ ಶಾಸ್ತ್ರದ ಪ್ರಕಾರ. ಅದಕ್ಕೆ ಅವು ಕೂಡ ಪ್ರತಿಸ್ಪಂದನೆ ಮಾಡ್ತಾ ಇದೆ ಅಂತೆ. ತರವೋಪಿನೇದುಹು ನೋಡ್ರಿ, ವೇದವ್ಯಾಸದೇವರು ಪುತ್ರ ಅಂತ ಆ ಒಂದು ದುಃಖದ ವಿರಹದ ವೇದನದ ಒಂದು ಸಾಂಕೇತಿಕವಾದ ಧ್ವನಿಯನ್ನು ಮಾಡಿದಾಗ ಅದಕ್ಕೆ ಪ್ರತಿಸ್ಪಂದನ ಗಿಡಗಳು ಕೂಡ ಮಾಡಿದವು. ಅಂತಹ ಪ್ರತಿಯೊಂದು ಆ ಜೀವ ಜಂತುವಿನಲ್ಲಿ ಆ ಅಂತರ್ಯಾಮಿಯಾಗಿ ಇರತಕ್ಕಂತಹ ತಂ ಸರ್ವಭೂತ ಹೃದಯಂ ಮುನಿಂ ಅಂತಹ ಶುಕಾಚಾರ್ಯನ ನಮಸ್ಕಾರ ಮಾಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಹೇಳ್ತಾ, ಈಗ ಶುಕಾಚಾರ್ಯ ನೋಡ್ರಿ ಎಷ್ಟು ಉಪಕಾರ ಇದೆ. ಅವ್ರಿಗೇನು ದಕ್ಷಿಣ ಕೊಡ್ತಾ ಇದ್ದಾರಾ? ಯಾರಾದರೂ ಏನಾದರೂ ಒಂದು ಸ್ವಲ್ಪ ಪ್ಲಾಟ್ ಕೊಡ್ತಾ ಇದ್ದಾರಾ? ಏನಾದರೂ ಒಂದು ಡೀಲ್ ಇದೆ? ಇಲ್ಲ. ಆದರೆ ಯಾಕೆ ಅವರಿಗೆ ಹೇಳಿಕ್ಕೆ ಬಂದರು? ಪರೀಕ್ಷಿತ ರಾಜರಿಗೆ ಹೇಳಿದರು. ಅವರು ಮೊದಲಿಗೆ ಹೇಳ್ತಾ ಇದ್ದಾರೆ, ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ ತಂ ವ್ಯಾಸ ಸುನೂಪಯಾಮಿ ಗುರುಂ ಮುನಿನಾಂ ಕರುಣೆಯಿಂದ ಅಂತ. ಅವ್ರೇನು ಲಾಭಾಪೇಕ್ಷೆಗಳಾಗಿ ಬಂದವರಲ್ಲ, ಕರುಣ ಮಾಡಿ. ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ, ಆ ಗುಹ್ಯವಾಗಿರ್ತಕ್ಕಂತಹ ಬಹಿರಂಗವಾಗಿ ಎಲ್ಲಿಗೂ ಇದನ್ನು ಯಾರಿಗೂ ಕೊಡದೇ ಇರತಕ್ಕಂತಹದ್ದು ಅದ್ಭುತವಾಗಿರ್ತಕ್ಕಂತಹ ಈ ಶ್ರೀಮದ್ ಭಾಗವತವನ್ನು ವ್ಯಾಸ ಸೂನು ಅಂದರೆ ವೇದವ್ಯಾಸ ದೇವರ ಮಕ್ಕಳಾಗಿರ್ತಕ್ಕಂಥ ಶುಕಾಚಾರ್ಯರು ಯಾವ ಪರೀಕ್ಷಿತ ರಾಜರಿಗೆ ಹೇಳಿದರು, ಅಂತಹ ಶುಕಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಸೂತಾಚಾರ್ಯ ನಮಸ್ಕಾರ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ನೋಡ್ರಿ, ಸರಿ, ಇವೆಲ್ಲ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆ ಮಾತಿನಲ್ಲಿ ಒಂದು ಮಾತು ನಮಗೆ ಕೇಳ್ತಾ ಇದ್ದಾರೆ, ಏನು ಜೀವನದಲ್ಲಿ ಏನಪ್ಪ, ಜೀವನದಲ್ಲಿ ಯಾವುದು ಶ್ರೇಷ್ಠ, ಏನು ಜೀವನದಲ್ಲಿ ನಾವು ಗಳಿಸ್ಬೇಕಾದದ್ದು ಏನು? ಒಬ್ಬೊಬ್ಬರು ಒಂದೊಂದು ಹೇಳ್ತೀವಿ, ಯಾವುದನ್ನು ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ.
ಅದಕ್ಕೆ ಶ್ರೀಮದ್ ಭಾಗವತವೇ ನಮಗೆ ಹೇಳ್ತಾ ಇದೆ, ಏನಿದು ನೀ ಏನು ಮಾಡ್ತೀವಿ ಮಾಡಪ್ಪ. ಜೀವನದಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು ಏನಂದರೆ ಜನ್ಮ ಲಾಭ ಪರಪುಂಸಾಂ. ಜನ್ಮ ಲಾಭ, ಜನ್ಮದ ಜೀವನದ ಲಾಭ ಏನಪ್ಪ ಅಂತಂದರೆ ಪರಹ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವ್ಯಕ್ತಿಗಳಿಗೆ, ಸಾತ್ವಿಕರಿಗೆ, ಯೋಗ್ಯರಾದವರಿಗೆ ಲಾಭ ಯಾವುದು ಉತ್ತಮವಾಗಿರ್ತಕ್ಕಂಥದ್ದು ಲಾಭ ಯಾವುದು ಅಂತಂದರೆ ಅಂತೆ ನಾರಾಯಣ ಸ್ಮೃತಿ. ಕೊನೆಗಳಿಗೆಯಲ್ಲಿ ನಾರಾಯಣನ ಒಂದು ಚಿಂತನೆ ಬಂತು ಅಂತಂದರೆ ಅದೇ ಪ್ರಧಾನವಾದ ಲಾಭ. ಅಂದರೆ ಸೂತ್ರಪ್ರಾಯವಾಗಿ ಎಲ್ಲರೂ ಹೇಳಿಬಿಟ್ರು ಅಂತ. ಆ ಕೊನೆಯ ಗಳಿಗೆಯಲ್ಲಿ ನಾವು ಪ್ರಾಣ ಪ್ರಯಾಣ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಅನ್ನೋದು ಬಂತು ಅಂದರೆ ಅದೇ ಜೀವನದ ಲಾಭ. ಹಾಗಾದರೆ ನಿನ್ನ ಜೀವನ ಯಾವ ರೀತಿಯಾಗಿ ಕಳ್ಕೊ ನೋಡಿ. ಏನು ಮಾಡ್ತೀವಿ ಮಾಡು, ಭಗವಂತನ ಸ್ಮರಣೆ ಮಾಡುವಂತೆ ಇರು. ಹಾಗಾದರೆ ಏನು ಮಾಡ್ತೀವಿ ಮಾಡು, ಭಗವಂತನ ಸ್ಮರಣ ಒಂದು ಬರಲಿ ಅಂತಂದರೆ ಹೆಂಗೆ ಸ್ವೈರವಾಗಿದ್ದರೆ ಭಗವಂತನ ಸ್ಮರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಲೌಕಿಕವಾಗಿ ಜೀವನಕ್ಕಾಗಿ ಯಾವುದೇ ಥರದ ವ್ಯವಹಾರವನ್ನು, ವೃತ್ತಿ ಜೀವನವನ್ನು ನಾವು ಮಾಡ್ತಾ ಇರೋಣ, ಬೇಡ ಅಂತ ನಂಗಲ್ಲ. ಆದರೆ ಈ ಥರ ನೀವು ಮಾಡಿದ್ದೀರಿ ನೋಡ್ರಿ, ಇದು ಅದ್ಭುತವಾಗಿರ್ತಕ್ಕಂಥದ್ದು. ಯಾಕಂದರೆ ಆ ಚಿತ್ರವನ್ನು ನೋಡಿದರೆ ನಮಗೆ ಒಂದೊಂದು ಆ ಸನ್ನಿವೇಶಗಳು ನಮಗೆ ಘಟನೆಗೆ ನಮಗೆ ಬರ್ತದೆ, ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈಗ ನಾವು ವೈಭವವಾಗಿ ಪೂಜೆ ಮಾಡಬೇಕು. ಯಾಕೆ? ಅದು ನಮ್ಮ ಮನಪಟಲದಲ್ಲಿ ಸಂಸ್ಕಾರ ರೂಪವಾಗಿ ಉಳಿಬೇಕಲ್ಲ. ಪಂಚಾಮೃತ ಮಾಡ್ತೇವೆ, ಅಲಂಕಾರ ಮಾಡ್ತೇವೆ. ನಿಜವಾಗ್ಲೂ ದೇವರಿಗೆ ಪಂಚಾಮೃತ ಬೇಕಾ? ದೇವರೇನು ಕುಡಿತಾನ? ದೇವರಿಗೇನು ಅಲಂಕಾರ ಬೇಕಾ? ಗುರುಗಳಿಗೇನು ಅಲಂಕಾರ ಬೇಕಾ? ಅವ್ರಿಗೇನು ಬೆಳ್ಳಿ ಕವಚ ಬೇಕಾ? ಬಂಗಾರ ಕವಚ ಬೇಕಾ? ಏನು ಬೇಕಾಗಿಲ್ಲ ಅವ್ರಿಗೆ. ಯಾಕೆ ಅಂದರೆ ಆ ಗುರುಗಳ ಅಧಿಷ್ಠಾನನಾದ ದೇವರಿಗೆ ಇಷ್ಟು ಅಲಂಕಾರ, ಇಷ್ಟು ವೈಭವ ಅನ್ನೋದನ್ನು ನಾವು ಮಾಡ್ತೀವಲ್ಲ, ಇದು ನಮ್ಮ ಮನಸ್ಸಿನಲ್ಲಿ ಆ ಸಂಸ್ಕಾರ ಮೂಡಬೇಕು ಅಂತ. ಆ ಮನಸ್ಸಿನಲ್ಲಿ ಆ ಸಂಸ್ಕಾರ ಮೂಡಿತು ಅಂತಂದರೆ ಆಗ ನಾವು ಯಾವಾಗ ಬೇಕಾದಂಗೆ ಯಾವುದೇ ಜೀವನವನ್ನು ನಾವು ಮಾಡ್ತಾ ಇರೋಣ, ಬೇಡ ಅಂತರಂಗಲ್ಲ. ಆದರೆ ನಾವು ಅಲ್ಪ ಸ್ವಲ್ಪ ಸಮಯವನ್ನು ಅವಕಾಶ ಮಾಡಿಕೊಂಡು ಈ ತರಹದ ಒಂದು ಸಂಸ್ಕಾರಗಳನ್ನು ನಾವು ಪಡಿತಾ ಇದ್ವಿ ಅಂತಂದರೆ ಆಗ ಅದರದ್ದು ಒಂದು ನೆಗೆಟಿವ್ ಮಾಡಿಕೊಂಡ್ರೆ ಎಷ್ಟು ಬೇಕಾ ಅಷ್ಟು ಕಾಪಿ ತಕ್ಕೋಬೋದಲ್ಲ. ಈಗ ನೆಗೆಟಿವ್ ಇಲ್ಲಿ ಬಿಡು, ಈಗ ಮೊದಲಿಗೆ ಅಂದ್ರೆ ರೀಲ್ ಇರ್ತಿದ್ದು, ನೆಗೆಟಿವ್ ಬರ್ತಿದ್ದು, ಈಗೆಲ್ಲ ಡಿಜಿಟಲ್ ಆಗಿ ಬೇರೆ. ಅಂದರೆ ಯಾವುದೇ ಆಗಲಿ ಒಂದಂತೂ ಬೇಕು. ಅಂದರೆ ಆ ಛಾಯಾಚಿತ್ರ ಒಂದು ಇದ್ದರೆ ಅದರಿಂದ ನಾವು ಮತ್ತೆ ಬೇರೆ ಮಾಡ್ಕೊಳ್ಬೋದಲ್ಲ. ಆ ತರಹ ನಮ್ಮ ಮನಪಟಲದಲ್ಲಿ, ಅಂತರಂಗದಲ್ಲಿ ಈ ಒಂದು ಭಾವ ಮೂಡಬೇಕು ಅನ್ನೋದಕ್ಕಾಗಿ ನಾವು ಮಾಡಬೇಕು ಅಂತ. ಅದಾದಮೇಲೆ ಲೌಕಿಕ ಜೀವನ ನೀನು ಯಾವ ರೀತಿಯಾಗಿ ರೂಪಿಸ್ಕೊಳ್ತೀವಿ ಅದು ನಿನ್ನ ಮೇಲೆ. ನೋಡಿರಿ ಎಂತಹ ದೊಡ್ಡ ಒಂದು ನಮಗೆ ಮಾನದಂಡವನ್ನು ಕೊಟ್ಟರು. ಜೀವನದ ಮಾನದಂಡ ಏನು ಅಂತಂದರೆ ನೀ ಏನು ಬೇಕಾದ್ರೂ ಮಾಡಪ್ಪ, ಎಷ್ಟು ಬೇಕಾದಷ್ಟು ಲೌಕಿಕವಾಗಿ ನೀನು ವ್ಯವಹಾರ ಮಾಡ್ತೀವಿ, ಮಾಡಬೇಡ ಅನ್ನಂಗಲ್ಲ. ಆದರೆ ನಿನಗೆ ಲಾಭ ಏನಂದರೆ ಭಗವಂತನ ನಿಷ್ಪತ್ತಿ ಆಗದೇ ಇದ್ದಂತೆ ನಿನ್ನ ಜೀವನವನ್ನು ರೂಪಿಸ್ಕೋ. ಅದು ಯಾವ ಥರ ಮಾಡ್ಕೊನಿ. ಈಗ ಸಾಮಾನ್ಯವಾಗಿ ನಮಗೇನಂತಂದರೆ ಒಂದು ದಿವಸ ಏನಾದರೂ ನಾವು ನಮ್ಮ ಕರ್ತವ್ಯ ಕ್ರಮದಲ್ಲಿ ಏನಾದರೂ ಹೆಚ್ಚಾಗಿ ಕಡಿಮೆ ಆಯಿತು ಅಂದರೆ ಅಯ್ಯೋ ನಮ್ದು ಇದಾಯಿತು, ದೇವ್ರು ಏನು ಮಾಡ್ತಾನೋ ಏನೋ ಅಂತ ದೇವ್ರ ಬಗ್ಗೆ ಅಂಜಿಕೆ. ದೇವ್ರು ಏನು ಮಾಡ್ತಾನೆ ನನಗೇನು, ಈಗ ನನಗೆ ನಿಮ್ಮ ಬಗ್ಗೆ ಸಿಟ್ಟಿತ್ತು ಅಂತಂದರೆ ಯಾವಾಗ ಏನು ಮಾಡಬೇಕು, ಯಾವಾಗ ಅವಕಾಶ ಸಿಗ್ತದೆ, ಏನು ಸಿಗ್ತದೆ ಅಂತ ನಾನು ಪ್ರತೀಕ್ಷೆ ಮಾಡ್ತಿರ್ತೀನಿ. ದೇವ್ರಿಗೆ ಈ ಥರ ಇದೆಯಾ? ದೇವ್ರಿಗೆ ಇಲ್ಲ. ಹೀಗಾಗಿ ದೇವರಿಗೆ ನಾವು ಸೇಡು ತೀರಿಸ್ಕೊಳ್ಳೋದಾಗಲಿ ಅಥವಾ ನಮ್ಗೆ ಕೆಡು ಮಾಡಬೇಕು ಅಂತ ಅನ್ನೋದಾಗಲಿ ಏನೂ ಇಲ್ಲ. ಈ ಏನು ತತ್ವಗಳಿಗೆ ನೋಡಿ, ಇಂತಿಂಥ ಒಂದೊಂದು ತತ್ವಗಳ ನಿರೂಪಣೆಗಾಗಿಯೇ ಶ್ರೀಮದ್ ಭಾಗವತ ಬಂದಿದ್ದು, ಬೇರೆ ಏನೂ ಅಲ್ಲ. ಇದನ್ನ ಸಪ್ತಮ ಸ್ಕಂದ. ದೇವರಿಗೆ ಯಾವ ಥರದ ವೈಷಮ್ಯ ಇಲ್ಲ, ಯಾವ ಥರದ ನೈರ್ಘಣ್ಯ ಇಲ್ಲ, ಅವನು ಎಲ್ಲರ ಮೇಲೆ ಪ್ರೀತಿ ಮಾಡ್ತಾನೆ ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕೆ ಸಪ್ತಮ ಸ್ಕಂದ ಬಂದಿದ್ದು. ಈ ಥರ ಒಂದೊಂದು ತತ್ವಗಳ ವಿಷಯಕವಾದ ಏನು ಮಹಾತ್ಮೆ ಇದೆಯೋ ಆ ಮಹಾತ್ಮವನ್ನು ತಿಳಿಸುವ ಗೋಸ್ಕರನೇ ಶ್ರೀಮದ್ ಭಾಗವತ ಅಂತ ಅನ್ನೋದು ಬಂದಿದೆ ಅನ್ನೋ ಮಾತನ್ನು ನಾವು ನಮಗೆ ತಿಳಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನೋಡಿರಿ, ಸಂಕ್ಷೇಪವಾಗಿ ಮೊದಲಿಗೆ ಹೇಳ್ತಾ ಇದ್ದಾರೆ, ಈ ಭಾಗವತದಲ್ಲಿ ಎಷ್ಟು ರೂಪಗಳನ್ನು ವರ್ಣನೆ ಮಾಡಿದ್ದಾರೆ. 12 ಸ್ಕಂದಾತ್ಮಕವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ. ಈ 12 ಸ್ಕಂದಾತ್ಮಕವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ ಅಂತಂದರೆ 12 ಸ್ಕಂದಗಳು, ಸುಮಾರು ದಶಮ ಸ್ಕಂದದಲ್ಲೇ 100 ಅಧ್ಯಾಯಗಳಿವೆ. ಪರಮಾತ್ಮನ 24 ತತ್ವಗಳ ನಿರೂಪಣೆ, ಇಡೀ ಪ್ರಪಂಚದ ಒಂದು ನಿರೂಪಣೆ, ಭಗವಂತನ ಒಂದು ವ್ಯಾಪಾರ, 24 ಭಗವಂತನ ರೂಪಗಳ ಒಂದು ಮಹಿಮೆಯ ವರ್ಣನ, ಇದೆಲ್ಲ ಪರಮಾತ್ಮ ಪ್ರಪಂಚದ ಒಳಗಡೆ ಯಾವ ರೂಪದಿಂದಿದ್ದಾನೆ, ಹೇಗೆ ಇದ್ದಾನೆ, ಪ್ರಪಂಚದ ಹೊರಗಡೆ ಯಾವ ರೀತಿಯಾಗಿದ್ದಾನೆ, ಭೂಗೋಳದ ಸುತ್ತಮುತ್ತಲು ಹೇಗೆ ಇದೆ, ಭೂಗೋಳದ ಸ್ಥಿತಿಗತಿಗಳು ಏನು, ನರಕ ಎಲ್ಲಿದೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಎಲ್ಲ ಲೋಕಗಳು, ಸೂರ್ಯನ ಸಂಚಾರ ನೋಡ್ರಿ. ಆ ಸೂರ್ಯ ಸಂಚಾರ ಮಾಡ್ತಾ ಇರಬೇಕಾದ್ರೆ ಆ ಸೂರ್ಯ ಯಾವ್ಯಾವ ತಿಂಗಳು ನೋಡ್ರಿ, ಈ ತಿಂಗಳು ಬಹಳ ಬಿಸಿಲಿದೆ, ಅಯ್ಯೋ ಯಾಕೆ ಇದೆ? ಹಾಗಾದರೆ ಒಂದೇ ಸೂರ್ಯನಲ್ಲ, ಬೇರೆ ಬೇರೆ ನಮಗೆ ನೋಡಲಿಕ್ಕೆ ಗೋಲಕ್ಕೆ ಒಂದೇ,
ಅದರೊಳಗೆ ವ್ಯಕ್ತಿಗಳು ಬೇರೆ ಬೇರೆ ಬರ್ತಿರ್ತಾರೆ. ಯಾರ್ಯಾರು ಬರ್ತಿರ್ತಾರೆ? ಆ ಸೂರ್ಯನ ರಥ ಯಾವ ವೇಗದಲ್ಲಿ ಹೋಗ್ತಿರ್ತದೆ, ಅಲ್ಲಿ ಯಾರು ಗಾನ ಮಾಡ್ತಾ ಇರ್ತಾರೆ, ಯಾರಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಯಾವ ಋಷಿಗಳು ಸ್ತೋತ್ರ ಮಾಡ್ತಾ ಇರ್ತಾರೆ, ಯಾವ ದೈತ್ಯರು ಸೂರ್ಯನ ರಥವನ್ನು ಮುಂದಕ್ಕೆ ಹೊತ್ತುತ್ತಾ ಇರ್ತಾರೆ. ಆ ಸೂರ್ಯನ ಮಾನದಂಡವನ್ನು ಇಟ್ಟುಕೊಂಡು ಯಾವ್ಯಾವ ಜಗತ್ತು ಕ್ರಿಯಾಶೀಲವಾಗಿ ಇದೆ, ಎಷ್ಟೆಷ್ಟು ಪ್ರಪಂಚದಲ್ಲಿ ಸೂರ್ಯನಿಂದ ಎಷ್ಟು ವ್ಯಾಪ್ತವಾಗಿ ನಡೀತಾ ಇದೆ, ಎಷ್ಟು ದ್ವೀಪಗಳಿವೆ, ಆ ದ್ವೀಪಗಳಲ್ಲಿ ದ್ವೀಪದ ಸುತ್ತಲೂ ಯಾವ್ಯಾವ ಸಮುದ್ರಗಳಿವೆ, ಸಪ್ತ ಸಾಗರಗಳಿವೆ, ಸಪ್ತ ಸಮುದ್ರಗಳಿವೆ, ಸಪ್ತ ದ್ವೀಪಗಳಿವೆ, 9 ಖಂಡಗಳಿವೆ. ಯಾವ್ಯಾವ ಖಂಡದಲ್ಲಿ ಭಗವಂತ ಯಾವ್ಯಾವ ರೂಪದಿಂದ ಇದ್ದಾನೆ ಎನ್ನುವುದನ್ನು ಪ್ರತಿಯೊಂದು ಕೂಡ ಆ ಮಾತನ್ನು ಸಂಕ್ಷೇಪದಲ್ಲಿ ಈ ಮಾತನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಸಂಕ್ಷೇಪದಲ್ಲಿ ನಿರೂಪಣೆ ಮಾಡಿ ಇಂತಹ ಪರಮಾತ್ಮನ ಪ್ರತಿಪಾದನೆ ಮಾಡತಕ್ಕಂಥದ್ದು. ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ಗೊತ್ತಾ? ಇದೇನಿದು? ಇದು ಶ್ರೀಮದ್ ಭಾಗವತ ಅಂದರೆ ಬೇರೆ ಯಾವುದು ಅಂತ ತಿಳ್ಕೊಬೇಡ್ರಿ. ಗಾಯತ್ರಿ ಭಾಷ್ಯ ರೂಪೋಸವು. ಗಾಯತ್ರಿ ಮಂತ್ರ ಏನಿದೆ ನೋಡ್ರಿ, ಆ ಗಾಯತ್ರಿ ಮಂತ್ರದ ಭಾಷ್ಯನೇ ಶ್ರೀಮದ್ ಭಾಗವತ. ಗಾಯತ್ರಿ ಮಂತ್ರ ಯಾವುದು? 24 ಅಕ್ಷರಗಳಿಂದ ಯುಕ್ತವಾಗಿರ್ತಕ್ಕಂಥ ಯಾವ ಗಾಯತ್ರಿ ಮಂತ್ರ ಇದೆಯೋ ಅಂತಹ ಗಾಯತ್ರಿ ಮಂತ್ರದ ವಿವರಣೆ ಈ ಶ್ರೀಮದ್ ಭಾಗವತ. 24 ಅಕ್ಷರ ಎಲ್ಲಿ, 18,000 ಶ್ಲೋಕಗಳಲ್ಲಿ ನೋಡಿ, 24 ಅಕ್ಷರೆಯಲ್ಲಿ 12 ಸ್ಕಂದಾತ್ಮಕವಾಗಿರ್ತಕ್ಕಂಥ ಶ್ರೀಮದ್ ಭಾಗವತೆಯಲ್ಲಿ ಅದರ ವಿವರಣೆ 24 ಅಕ್ಷರಗಳಿಂದ ಯುಕ್ತವಾಗಿರ್ತಕ್ಕಂತಹ ಗಾಯತ್ರಿ ಮಂತ್ರದ ವಿವರ ಶ್ರೀಮದ್ ಭಾಗವತ ಅಂತಂತಂದರೆ ಏನು ಇರಲಿಕ್ಕಿಲ್ಲ. ಅದಕ್ಕಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಲಿಕ್ಕೆ, ಗಾಯತ್ರಿ ಮಂತ್ರವನ್ನು ಉಪದೇಶ ಪಡಲಿಕ್ಕೆ ಅದಕ್ಕೊಂದು ದೊಡ್ಡ ಒಂದು ಸಮಾರಂಭ ಮಾಡ್ತಕ್ಕಂಥದ್ದು ಮುಂಜಿರಿ ಅಂತ ಹೇಳಿ. ಯಾಕೆ ಅಂತಂದರೆ ಎಲ್ಲದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಗಾಯತ್ರಿ ಮಂತ್ರ. ಹೀಗೆ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಬೇಕಾದ್ರೆ ಸುಮ್ಮನೇನೋ ಕ್ಯಾಸೆಟ್ ಒಳಗೆ ಹಾಕ್ಕೊಂಡು ಎಲ್ಲಿ ಬೇಕಾದಲ್ಲಿ ಯಾವ ರಾಗ ಬೇಕಾದ ಹಚ್ಚಿದೆ, ಹೇಗೆ ಬೇಕಾದ್ರೆ ಕೇಳಿದೆ ಅಂತಂದರೆ ಅದರ ದುಷ್ಪರಿಣಾಮನೇ ಆಗ್ತದೆ ಹೊರತಾಗಿ ಸಫಲೀಕೃತವಾಗಿ ಒಳ್ಳೆಯ ಪರಿಣಾಮವಾಗೋದಿಲ್ಲ. ಅದಕ್ಕಾಗಿ ಗೌಪ್ಯವಾಗಿ ಉಪದೇಶ ಮಾಡ್ತಕ್ಕಂಥದ್ದು ಅದಕ್ಕೊಂದು ಮುಹೂರ್ತ. ಅದು ಎಷ್ಟು ನಾವು ಸಿದ್ಧಿಯಾಗಿ ಚೆನ್ನಾಗಿ ನಾವು ಮಾಡ್ಕೊಳ್ತೇವೆ ಅಷ್ಟು ಸಿದ್ಧಿ, ಅಷ್ಟು ಜ್ಞಾನಾದಿಗಳು ನಮಗೆ ಬೆಳೀತದಂತೆ. ಅಂತಹ ಗಾಯತ್ರಿ ಮಂತ್ರದ ಭಾಷ್ಯ ರೂಪವಾಗಿ ಶ್ರೀಮದ್ ಭಾಗವತ ಇದೆ ಏನೋ ಮಾತನ್ನು ಆಚಾರ್ಯ ನಮಗೆ ತಿಳಿಸ್ತಾರೆ. ಅಂತಹ ಶ್ರೀಮದ್ ಭಾಗವತವನ್ನು ಇದು ನೋಡ್ರಿ, ಇದು ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ. ಇಂತಹ ಶ್ರೀಮದ್ ಭಾಗವತ ಇದು. ಇಲ್ಲರಿ ವೇದದಲ್ಲಿ ಬೇರೆ ವಿಷಯಗಳನ್ನು ಹೇಳ್ತಾ ಇದೆ, ಭಾಗವತದಲ್ಲಿ ಹೇಳ್ತಕ್ಕಂಥ ವಿಷಯಗಳು ಬೇರೆ ಇದೆ, ವೇದದಲ್ಲಿ ಹೇಳ್ತಕ್ಕಂಥ ವಿಷಯಗಳು ಬೇರೆ, ಅಲ್ಲಿ ತತ್ವಗಳು ಬೇರೆ ಇದೆ, ಇಲ್ಲಿ ತತ್ವಗಳು ಬೇರೆ ಇದೆ, ಎರಡೂ ಹಾದಿಗಳು ಬೇರೆ ಬೇರೆ ಏನಿದೆ, ಡೆಸ್ಟಿನೇಷನ್ ಬೇರೆಯೇ ಇದೆ. ಹಾಗೆ ತಿಳ್ಕೊಬೇಡ್ರಿ. ವೇದ ಸಂಹಿತಂ, ವೇದ ಸಂವಾದಿಯಾಗಿರ್ತಕ್ಕಂಥದ್ದು ಶ್ರೀಮದ್ ಭಾಗವತ. ವೇದದಲ್ಲಿ ಒಂದು ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ ಅಂತ ಸರ್ವತಾ ತಿಳ್ಕೊಬೇಡ್ರಿ. ವೇದದಲ್ಲಿ ಹೇಳ್ತಕ್ಕಂಥದ್ದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲೇನು ಕಥಾಭಾಗಗಳ ವೇದದಲ್ಲಿ ಬರೋದಿಲ್ಲ, ಇಲ್ಲಿ ಕಥಾಭಾಗಗಳ ಮುಖಾಂತರ ಆ ತತ್ವಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನೋಡ್ರಿ, ಇದ್ಯಾಕೆ ನಮ್ಗೆ ಅನ್ನಿಸ್ಬೋದಲ್ಲ, ಯಾವುದೋ ಕಾಲದೊಳಗೆ ನಡೆದಿರ್ತಕ್ಕಂಥ ಘಟನೆ ಇವತ್ತಿನ ಕಾಲಕ್ಕೆ ನಾವು ತೊಗೊಂಡು ಏನು ಮಾಡೋದು ಅಂತಂದರೆ ಕಥೆಗಳ ಮುಖಾಂತರ ನಮಗೆ ಆ ತತ್ವದ ವಿಷಯದ ಚಿಂತನೆ, ತತ್ವದ ನಿರೂಪಣೆಯನ್ನು ನಮಗೆ ಮಾಡ್ತಾ ಇದ್ದಾರೆ. ಎಷ್ಟು ಉಪಕಾರ ಮಾಡಿದ್ದಾರೆ ನೋಡ್ರಿ. ಹೀಗೆ ಆ ಬ್ರಹ್ಮಸಂಹಿತಂ ಅಂತಹ ಶ್ರೀಮದ್ ಭಾಗವತವನ್ನು ನೋಡ್ರಿ, ಸರ್ವ ವೇದ ಇತಿಹಾಸನಾಂ ಇತಿಹಾಸ, ವೇದ ಪುರಾಣಗಳು ಎಲ್ಲದರ ಸಾರವನ್ನು ತೆಗೆದು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈಗ ದ್ವಾಪರ ಯುಗದೊಳಗೆ ಉಳಿದ ಯುಗಗಳು 3 ಯುಗಗಳಲ್ಲಿ ನೀವು ನೋಡ್ರಿ, ಕೃತಿಯುಗ, ತ್ರೇತಾಯುಗ, ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ. ಆ ಪ್ರಸಂಗದಲ್ಲಿ ಜನರಿಗೆ ಅನೇಕ ಥರದ ಕಷ್ಟಗಳು ಬರ್ತಾಯಿದ್ವು. ಬಂದಾಗ ಎಲ್ಲರೂ ದೇವತೆಗಳ ಹತ್ರ ಹೋಗಿ ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು. ಬ್ರಹ್ಮದೇವರು ದೇವರ ಹತ್ರ ಹೋದಾಗ ದೇವರು ಆ ಪ್ರಸಂಗದಲ್ಲಿ ಒಂದೊಂದು ರೂಪವನ್ನು ತಾಳಿ ಆಗ ಅವರನ್ನು ಉದ್ಧಾರ ಮಾಡ್ತಾ ಇದ್ದ. ಆದರೆ ಕಲಿಯುಗದಲ್ಲಿ ಯಾವುದಾದ್ರೊಂದು ರೂಪದಿಂದ ಬರ್ತಾನೆ? ಕಲಿಯುಗದಲ್ಲಿ ಬರೋದಿಲ್ಲ. ಅಲ್ಲರಿ, ಆಗ ಇನ್ನು ಉಳಿದ ಯುಗಗಳಲ್ಲಿ ಧರ್ಮ ಜಾಸ್ತಿ ಇದೆ, ಕಲಿಯುಗದಲ್ಲಿ ಧರ್ಮ ಕಡಿಮೆ ಇದೆ. ಅಧರ್ಮನೇ ಜಾಸ್ತಿ. ಇನ್ನು ಉಳಿದ ಯುಗದಲ್ಲಿ ಧರ್ಮದ ಅಂಶ ಜಾಸ್ತಿ ಇದ್ದಿದ್ದರಿಂದ ಆಗೇನು ಅಂಥ ಪರಿ ಅಧರ್ಮದ ಒಂದು ಅಂಶ ಕಡಿಮೆ, ಅಂದರೆ ಕಲಿಯುಗ ಅಪೇಕ್ಷೆ ನೋಡಿಕೊಂಡಾಗ ಅಂಥ ಪ್ರಸಂಗದಲ್ಲಿ ದೇವರು ಬಂದು ರಕ್ಷಣೆ ಮಾಡಿದ್ದಾನೆ. ವಿಚಿತ್ರ ಆಯ್ತಿದ್ದು, ಯಾವಾಗ ಅಧರ್ಮ ಜಾಸ್ತಿ ಇದೆ ಆಗ ದೇವ್ರು ಬರಂಗಿಲ್ಲ ಅಂದರೆ ಇದ್ದೇನಿನ್ನ ಇದು ದೇವ್ರು ಭಾಳ ಪಾಳಿಶಾಟಿ ಮಾಡಲಿಲ್ಲ, ದೇವ್ರು ಭಾಳ ಮೋಸ ಮಾಡಿದ್ದ ಇದು ನೋಡಿ. ಏನು ಹೇಳ್ತಾ ಇದ್ದ, ಕೃಷ್ಣೇ ಸ್ವಧಾಮೋಪಗತೆ, ಕೃಷ್ಣ ತಾನು ಪರಂಧಾಮಕ್ಕೆ ಹೋಗ್ತಾ ಇರಬೇಕಾದ್ರೆ ಕಲೋ ನಷ್ಟದೃಶಾಂ ಏಷಃ ಪುರಾಣಾರ್ಕೋ ಅಧುನಾ ಉದಿತಃ ಅಂತ. ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮ ಹೋದ ಅಂತಂದ್ರೆ ಸುಮ್ಮನೆ ಹೋದ ಅಂತ ತಿಳಿಬೇಡ್ರಿ, ಪರಮಾತ್ಮ ಇದ್ದೇ ಇದ್ದಾನೆ ಇಲ್ಲಿ. ಆದರೆ ಕಣ್ಣಿಗೆ ಕಾಣುವ ರೂಪದಿಂದ ಪರಮಾತ್ಮ ತಾನು ಹೋಗಿದ್ದಾನಲ್ಲ. ಆಗ
ಪರಮಾತ್ಮ ಭಕ್ತರಿಗೆ ಅನುಗ್ರಹ ಮಾಡೋದಕ್ಕಾಗಿ ಏನು ಮಾಡಿದ ಗೊತ್ತಾ ನೋಡ್ರಿ, ಉದ್ಧವನಿಗೆ ಅಕ್ರೂರನಿಗೆ ಎಲ್ಲರಿಗೂ ಹೇಳ್ತಾರೆ. ಮುಂದೆ ಅದನ್ನು ಬರ್ತದೆ. ವಿದುರ ಮೈತ್ರೇಯರ ಒಂದು ಸಂವಾದದ ಪ್ರಸಂಗದಲ್ಲಿ ಕೂಡ ನಾವು ಆ ಮಾತನ್ನು ನಾವು ಕಾಣ್ತೇವೆ. ಪುರಾಣಾರ್ಕ ಪರಮಾತ್ಮ ಬೇಕು ಅಂತ ನೋಡಪ್ಪ, ನಾನು ಕಣ್ಣಿಗೆ ಕಾಣತಕ್ಕಂತಹ ರೂಪದಿಂದ ನಾನು ಅದೃಶ್ಯನಾಗ್ತಾ ಇದ್ದೇನೆ, ನಾನು ಹೋಗ್ತಾ ಇದ್ದೇನೆ ಪರಮಪ್ರವೇಶ ಅಂತೇಳಿ. ಆದರೆ ಈ ಭಾಗವತವನ್ನು ನಾನು ಕೊಡ್ತಾ ಇದ್ದೇನೆ. ನನ್ನ ಪ್ರತಿರೂಪ ಭಾಗವತ ಅಂದರೆ ಬೇರೆ ಯಾವುದಲ್ಲ, ಕೃಷ್ಣ ಎದುರಿಗಿದ್ದಾನೆ, ಕೃಷ್ಣನ ಮಾತೇ ಭಾಗವತ. ನೋಡಿ, ಆ ಥರ ಚಿಂತನೆ ಮಾಡಿದಾಗ ಬರೀ ಚಿಂತನೆ ಅಲ್ಲ, ಅಂದರೆ ಇದ್ದ ಅಂಶಗಳನ್ನು ನಾವು ಆ ಥರ ನಮ್ಮ ಮನಸ್ಸಿನಲ್ಲಿ ತಂದುಕೊಂಡಾಗ ಎಷ್ಟು ಧೈರ್ಯ ಬರ್ತದೆ ಹೇಳಿ, ಎಷ್ಟು ಧೈರ್ಯ ಬರ್ತದೆ. ದೇವರು ಒಂದೇ ಮಾತು, ಯಾರು ಕಷ್ಟ ಅನುಭವಿಸಿದೆ ಅಂತ ಹೇಳೋದಿಲ್ಲ, ಕಷ್ಟ ಅನುಭವಿಸಲೇಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕರ್ಮದ ಅನುಗುಣವಾಗಿ ಏನದೋ ಕಷ್ಟ ಆಗಲಿ ಸುಖ ಆಗಲಿ ದುಃಖ ಆಗಲಿ ಅನುಭವಿಸಲೇಬೇಕು. ಆದರೆ ಅದರ ಪರ್ಯವಸಾನ, ಕಷ್ಟದ ದುಃಖದ ಒಂದು ಪರ್ಯವಸಾನ ಸುಖದಲ್ಲಿ ಆಗಬೇಕು ಅಂದರೆ ಭಗವಂತ ಬೇಕು. ನೋಡ್ರಿ ಹೇಗಿದೆ, ಕಷ್ಟದ ಸುಖದ ಪರ್ಯವಸಾನ ಆ ಸುಖದಲ್ಲಿ ಪರಿಣಾಮ ಆಗಬೇಕು ಅಂತಂತಂದರೆ ಇದೇನ್ರಿ ಭಾಳ ವಿಚಿತ್ರ ಹೇಳ್ತಾ ಇದ್ದೀರಿ ಅಂತ. ಏನಪ್ಪ, ಪರೀಕ್ಷಾ ಸಲುವಾಗಿ ರಾತ್ರಿ ಎಷ್ಟೊತ್ತು ಓದ್ತಾ ಇದ್ದೀರಿ? ಕಷ್ಟಪಟ್ಟರೆ ಇಲ್ಲ, ಅಷ್ಟು ಬರಬೇಕು, ಇಷ್ಟು ಬರಬೇಕು, ಹಂಗೆ ಬರಬೇಕು, ಹಿಂಗೆ ಬರಬೇಕು, ಅಷ್ಟು ಓದೋದು ಮಾಡಿದ್ರಿ, ಅದು ಕಷ್ಟನೇ, ಒಂದು ರೀತಿಯ ದುಃಖನೇ. ಅಷ್ಟು ಮನಸ್ಸು ಬರೋಂಗಲ್ಲ, ಮನಸ್ಸು ನಿಗ್ರಹ ಮಾಡಬೇಕಾಗ್ತದೆ. ಒಳ್ಳೆ ಮನಸ್ಸು ಬಂತಂದರೆ ಆ ಕಷ್ಟ ಎಲ್ಲ ಸುಖದೊಳಗೆ ಪರ್ಯವಸನ ಆಗ್ತದೆ. ಹಾಗೆ ನಾವು ಕಷ್ಟಪಟ್ಟಿದ್ದನ್ನು ಒಳ್ಳೆಯದರೊಳಗೆ ಪರ್ಯವಸನ ಆಗಬೇಕು ಅಂತಂತಂದರೆ ಭಗವಂತನ ಭಕ್ತಿ ಬರಬೇಕು ಅಂತ ಅದಕ್ಕಾಗಿ ಆ ಭಗವಂತನ ಭಕ್ತಿ ಬರುಸುವ ಗೋಸುಗ ಇದಂ ಭಾಗವತಂ. ಭಾಗವತ ಬೇರೆ ಅದಲ್ಲ, ಕೃಷ್ಣನೇ. ನಮ್ಮ ಜೀವನದಲ್ಲಿ ಯಾವುದೇ ಥರದ ಕಷ್ಟ ಬಂದಿತ್ತು ಅಂದರೆ, ದ್ರೌಪದಿ ಕಷ್ಟ ಬಂತು, ಏನು ಹೇಳಿದ ಕೃಷ್ಣ? ಯಾವ ಪ್ರಸಂಗದಲ್ಲಿ ಎದುರಿಗೆ ಬಂದು ರಕ್ಷಣೆ ಮಾಡಬೇಕಾಯಿತು ಆ ಪ್ರಸಂಗದಲ್ಲಿ ರಕ್ಷಣೆ ಮಾಡಿದ. ವಸ್ತ್ರವನ್ನು ಅಪಹಾರ ಮಾಡ್ತಾಯಿದ್ರು, ಭಗವಂತ ಬಂದ ವಸ್ತ್ರವನ್ನು ಆಗಿಂದಾಗಿ ಕೊಟ್ಟ. ಆದರೆ ಉಳಿದ ಪ್ರಸಂಗದಲ್ಲಿ ಸ್ವಲ್ಪ ನೀನು ಲೌಕಿಕವಾಗಿ ನೀನು ಕಷ್ಟ ಅನ್ನಿಸ್ತದೆ, ಆದರೆ ಆ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥವು ನಾನೇ. ಆದರೆ ನೀವು ಅಲ್ಲಿ ಸಹನೆ ಇಟ್ಕೊಳ್ಬೇಕು, ಅಲ್ಲಿ ನನ್ನ ಚಿಂತನೆ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದೆ ಪ್ರತಿಯೊಬ್ಬರಿಗೂ. ಈಗ ಒಂದು ಬಹಳ ವಿಚಿತ್ರವಾದ ಅದ್ಭುತವಾದ ಸನ್ನಿವೇಶ, ಬಹಳ ಆಶ್ಚರ್ಯ. ಪಾಂಡವರು ಎಷ್ಟು ವರ್ಷ ದುಃಖಪಟ್ಟರು ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಏನ್ರಿ, 12 ವರ್ಷ ವನವಾಸದಲ್ಲಿದ್ದರು, ಎಂಥ ಭಯಾನಕವಾದ ಅರಣ್ಯ, 1 ವರ್ಷ ಅಜ್ಞಾತವಾಸ. ಹೌದಾ ಅನ್ನಿಸ್ತದ? ಆದರೆ ಭಾಗವತದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಮಾತನ್ನು ಹೇಳ್ತಾರೆ, ಕೃಷ್ಣ ಒಂದು 6 ತಿಂಗಳು 8 ತಿಂಗಳು ಆಗಿತ್ತು, ಅಥವಾ ಸ್ವಲ್ಪ ದಿವಸ ಆಗಿತ್ತು ವನವಾಸಕ್ಕೆ ಹೋಗಿ. ಹಾಗೆ ಕೃಷ್ಣ ಬಂದು ಎಲ್ಲರಿಗೂ ಸಾಂತ್ವನ ಮಾಡ್ತಾನೆ, ಎಲ್ಲರಿಗೂ ಸಮಾಧಾನ ಮಾಡ್ತಾನೆ, ಏನು ಚಿಂತೆ ಮಾಡಬೇಡ್ರಿ ಹಾಗೆ ಹೀಗೆ ಅಂತ. ಹಾಗೆ ಕೃಷ್ಣನು ನೋಡಪ್ಪ, ಈ ಪೂಜೆ ಮಾಡು, ಈ ಪೂಜೆ ಮಾಡು. ಅನೇಕ ನಾವು ಈ ನಾಳೆ ಅನಂತ ಚತುರ್ದಶಿ ಬರ್ತದೆ, ಕೃಷ್ಣ ಹೇಳತಕ್ಕಂಥ ಅದೇ ಉಪಾಯ. ಯುಧಿಷ್ಠಿರ ನಂದೇ ಮತ್ತೊಂದು ರೂಪಕ್ಕೆ ಪೂಜೆ ಮಾಡಿ ನೀನು ಕಥೆಯಲ್ಲಿ ನಾವು ಕೇಳ್ತೀವಿ. ಹೀಗೆ ಅನೇಕ ಪೂಜಾ ಬರುತ್ತೆ. ಕೃಷ್ಣ ಹೇಳಿಸಿ 1 ವರ್ಷದವರೆಗೆ ಕೃಷ್ಣ ಅವ್ರ ಜೊತೆಗೆ ಇದ್ದು ನೋಡ್ರಿ, ವನವಾಸದಲ್ಲಿ ಇದ್ದಾಗ ಕೃಷ್ಣ ಪಾಂಡವರ ಜೊತೆಗೆ ಇದ್ದು ನೀವು ಹಿಂಗೆ ಮಾಡು, ಹಿಂಗಾಗಕ್ಕೆ ಹಿಂಗಾಗಿದೆ ಅಂತ ಆ ಪೂಜೆ ಇದಗಳನ್ನೆಲ್ಲ ಮಾಡಿಸಿದ. ಅಭಯ ಕೊಟ್ಟ, ಏನು ಚಿಂತೆ ಮಾಡಬೇಡ್ರಿ ನಾನು ಇರ್ತೀನಿ ಅಂತಂತ ಹೇಳಿ ಲೌಕಿಕವಾಗಿ ವ್ಯವಹಾರ ಮಾತು ಕೊಟ್ಟದಕ್ಕಾಗಿ ಅದನ್ನು ಅನುಭವಿಸಬೇಕು ಹಾಗೆ ಹೀಗೆ ಅಂತ ಹೇಳಿ ಹೋದ. ಕೃಷ್ಣನ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದ, ಅಂದರೆ ಎಂದೂ ಕೃಷ್ಣನ ಮೇಲೆ ವಿಶ್ವಾಸ ಬಿಟ್ಟವರೆಲ್ಲ. ವನವಾಸ ಎಷ್ಟು ವರ್ಷ ಆಳಿದ್ರು ಹೇಳ್ರಿ ಎಷ್ಟು ವರ್ಷ ವನವಾಸ ಆಳಿದ್ರು? 12 ಅಂತ ಹೇಳ್ತಿರಲ್ಲ, ಬುಕ್ಕೊಳಗೆ 12 ವರ್ಷ ವನವಾಸ ಅಂತ. ಅದು ನಿಜವಾಗ್ಲೂ 4 ವರ್ಷ 5 ವರ್ಷ ಮಾತ್ರ ವನವಾಸದಲ್ಲಿ ಇದ್ದಿದ್ದು. ಯಾಕೆ ಹೇಳಿ? ಮಹಾಭಾರತದಲ್ಲಿ ಬರ್ತದೆ, ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋದರು ಅಂತ. ಅಲ್ಲಿ ಭೀಮಸೇನ ದೇವರು ಆ ಯಕ್ಷರ ಜೊತೆಗೆ ಯುದ್ಧವಾಗ್ತದೆ. ಆಮೇಲೆ ಕುಬೇರಿಗೆ ಗೊತ್ತಾಗ್ತದೆ ಅಂತಂತೇಳಿ ಅಲ್ಲೇ ಮಣಿವಂತಾದ ದೈತ್ಯಗಳನ್ನು ಸದೆ ಬಡಿದಿರ್ತಕ್ಕಂಥದ್ದು. ಅಲ್ಲಿಂದ ಕುಬೇರನ ಇದಕ್ಕೆ ಹೋಗ್ತಾರೆ. ಆಗ ಕುಬೇರ ಕರ್ಕೊಂಡು ಹೋಗ್ತಾನೆ, ಸ್ವಾಮಿ ನಮ್ಮ ಹತ್ರ ಬರ್ಬೇಕು, ಇರಬೇಕು ಅಂತಂಥೇಳಿ. 6, 7, 8 ವರ್ಷ ಅಲ್ಲೇ ಇರ್ತಾರೆ. ಆಗ ಯುಧಿಷ್ಠಿರ ಯಾವ ರಾಜ್ಯ ಯಾಕೆ ಬೇಕಪ್ಪ ನೋಡ್ರಿ, ಕುಬೇರ ಪಟ್ಟಣ ಇದಕ್ಕೆ ಎಲ್ಲ ಥರದ ಭೋಗ ಸಮೃದ್ಧಿ ಇದೆ, ಇವನು ನಮಗೆ ಅತಿಥಿ ಕೊಡ್ತಾ ಇದ್ದಾನೆ, ಯಾವ ಟೆನ್ಷನ್ ಇಲ್ಲ, ಯಾವ ಜವಾಬ್ದಾರಿ ಇಲ್ಲ, ಇನ್ನಿಷ್ಟು ಪ್ರತ್ಯೇಕ ಮರ್ಯಾದೆ ಇದೆ. ನೋಡ್ರಿ ಎಷ್ಟು ಅದ್ಭುತವಾದ ಸನ್ನಿವೇಶ. ಆಗ ಭೀಮಸೇನ ದೇವ್ರ ಮುಂದೆ ಅಂತಾರಂತೆ ಯುಧಿಷ್ಠಿರ, ಯಾವ ಹಸ್ನವ್ರು ತೊಗೊಂಡು ಏನು ಮಾಡೋದು, ಒಳ್ಳೆ ಕುಬೇರಿನ ಪಟ್ಟಣೊಳಗೆ ಇಷ್ಟು ಸುಖವಾಗಿದ್ದಾಗ ಅಲ್ಲಿ ಮತ್ತೆ ಜಗಳ ಆಡಲಿಕ್ಕೆ ಯಾಕೆ ಬೇಡ ಅಂತಂದರೆ ನೋಡಿರಿ. ಅಂದರೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ವನವಾಸದಲ್ಲಿದ್ದು ವಾಸ್ತವನೇ. ಆದರೆ ಯಾವಾಗ ಕುಬೇರನ ಪಟ್ಟಣಕ್ಕೆ ಹೋದರು,
6-7 ವರ್ಷಗಳವರೆಗೆ ಕುಬೇರ ಆತಿಥ್ಯವನ್ನು ಕೊಡ್ತಾ ಇದ್ದಂತೆ. ಸರ್ವ ಸಮೃದ್ಧಿಯ ಸೌಭಾಗ್ಯ ಅಲ್ಲಿ ಸಿಕ್ಕಿತು ಅನ್ನೋ ಮಾತನ್ನು ಯಾಕೆ ಹೇಳಿ, ಕೃಷ್ಣನನ್ನು ಅವರು ಸ್ತೋತ್ರ ಮಾಡಿದ್ದರಿಂದ. ನೋಡೋ ದೃಷ್ಟಿ ಒಳಗಡೆ 12 ವರ್ಷ ವನವಾಸ, ಆದರೆ 2-3 ವರ್ಷ ಮಾತ್ರ, ಅದು ಕರೆಕ್ಟ್ ಸಂಖ್ಯೆ ನನಗೆ ಗೊತ್ತಿಲ್ಲ, ಆದರೆ 3-4 ವರ್ಷ ಮಾತ್ರ ವನವಾಸದಲ್ಲಿ ಇದ್ದಿದ್ದು, ಹೆಸರಿಗೆ ವನವಾಸ. ಆದರೆ ಆಮೇಲೆ ಕುಬೇರನ ಹತ್ರ ಇದ್ದಿದ್ದು ಎಷ್ಟು ವರ್ಷ, ಎಷ್ಟು ಥರದ ಭೋಗ ಅವರಿಗೆ ಇತ್ತು. ಅಂದರೆ ಕುಬೇರನ ಇನ್ನು ಹಸ್ತಿನಾವತಿ ಬೇಡ, ಯುಧಿಷ್ಠಿರ ಹಸ್ತಿನಾವತಿ ಬೇಡ ನಾನು ಇಲ್ಲೇ ಇದ್ದು ಬಿಡ್ತೀನಪ್ಪ ಅಂತ ಹೇಳ್ಬೇಕಾದ್ರೆ ಆಗ ಭೀಮಸೇನ ನೀ ಕ್ಷತ್ರಿಯ, ನಾವೊಂದು ಮಾತಿನ ಅನುಗುಣವಾಗಿ ನಾವು ಬಂದೀವಿ, ಇದು ಐಷಾರಾಮಲ್ಲ, ನಮ್ಮ ಕರ್ತವ್ಯ ಕರ್ಮ ಮಾಡೋದು ನಾವು ಮುಖ್ಯ, ನಾವು ಕ್ಷತ್ರಿಯರು ನಡಿ ಅಂತ ಭೀಮಸೇನರು ಆಮೇಲೆ ಕರ್ಕೊಂಡು ಬರ್ತಾರೆ. ಆ ಮಾತು ಬೇರೆ. ಅಂದರೆ ಈ ಮಾತು ನಾನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ನಮಗೆ ಕಷ್ಟ ಬರೋದು ಪ್ರಾರಬ್ಧದ ಅನುಗುಣವಾಗಿ ಕಷ್ಟ ಬರ್ತಿರ್ತದೆ. ಆದರೆ ಪರಮಾತ್ಮನಿಗೆ ನಾವು ಶರಣಾಗತರಾದರೆ ನಮ್ಗೆ ನೋಡೋ ದೃಷ್ಟಿ ಒಳಗಡೆ ವನವಾಸ ಅಂತಿದ್ರು ಕೂಡ ಹೇಗೆ ಕುಬೇರನ ಪಟ್ಟಣಕ್ಕೆ ಹೋಗಿ ಕೂಡಿಸಿ, ಹೇಗೆ ಅಕ್ಷಯ ಪಾತ್ರೆಯನ್ನು ಕೊಡಿಸಿ ಸುಖವಾಗಿ ಇಟ್ಟನೋ ಹಾಗೆ ಪರಮಾತ್ಮ ನಮ್ಮನ್ನು ಇಡ್ತಾನೆ ಅಂತೆ. ಅದನ್ನು ಕೊಡಿಸೋ ಸಲುವಾಗಿ ಪುರಾಣಾರ್ಕ, ಅದನ್ನು ಉದಿತ ಈ ಪುರಾಣ ನಮಗೆ ಬಂದಿದ್ದು. ಪುರಾಣ ಅಂದರೆ ಬೇರೆ ಯಾವುದೂ ಅಲ್ಲ, ಭಾಗವತ ಪರಮಾತ್ಮನ ರೂಪನೇ. ಒಂದೊಂದು ಅಕ್ಷರ ಅಂತಂದರೆ ಪರಮಾತ್ಮನ ಒಂದೊಂದು ರೂಪ. ನೋಡಿ ಹೇಗಿದೆ, ಯಾರು ಪರಮಾತ್ಮನ ಆಶ್ರಯಿಸ್ತಾರೆ ಎಂತಹ ಕಷ್ಟ ನೋಡಲಿಕ್ಕೆ ಎಂತಹ ಕಷ್ಟ ಅಂತ ಇದ್ದರೂ ಕೂಡ ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಸುಖವನ್ನು ಕೊಡ್ತಾನೆ ಅಂತ ಅನ್ನಲಿಕ್ಕೆ ಇದೇ ಜ್ವಲಂತ ದೃಷ್ಟಾಂತ ಏನೋ ಮಾತನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಇದೇನು ಹೇಳ್ತಾನೆ, ಕಷ್ಟ ಕೊಡಬೇಡ ಅಂತ ನೀವು ಕೇಳ್ಕೊಳ್ಬೇಡ, ಕಷ್ಟ ಪ್ರಾರ್ಥದ ಅನುಗುಣವಾಗಿ ಬರ್ತದೆ, ಬರಲಿ ಬೇಡನಂಗಿಲ್ಲ, ಆ ಕಷ್ಟನ ಪರಿಹಾರ ಮಾಡಿಸಪ್ಪ ಸ್ವಾಮಿ ಅಂತ ಧೈರ್ಯ ಕೊಡು ಅಂತ ಕೇಳ್ಕೊಳ್ಬೇಕು ಅಂತ ಇದಕ್ಕೆ. ಅದಕ್ಕಾಗಿ ಮನ್ಯ ಸೂಕ್ತದಲ್ಲಿ ಹೇಳ್ತಾರೆ, ಭಯಂ ದದಾನ ಹೃದಯ ಶತ್ರವಃ ಪರಾಜಿತಾಸು ಅಪನಿಲಾಯಿಂತ. ಶತ್ರುಗಳಿದ್ದಾರೆ, ಹೊರಗಡೆ ಶತ್ರುಗಳಿದ್ದಾರೆ, ಒಳಗಡೆ ಶತ್ರುಗಳಿದ್ದಾರೆ. ಯಾವ ಶತ್ರುಗಳಿಲ್ಲ, ಸುಖವಾಗಿರ್ಬೇಕು ಅಂತ ಅದು ಇಲ್ಲಿಲ್ಲ. ಮೋಕ್ಷದಲ್ಲಿ ಅದು ಸಿಗ್ತದೆ, ಅದು ಸರಿ. ಆ ಮೋಕ್ಷದಲ್ಲಿ ಯಾವುದಿದೆಯೋ ಅದನ್ನು ಸಂಸಾರದಲ್ಲಿ ಅಪೇಕ್ಷೆ ಪಟ್ಟರೆ ಸಂಸಾರದಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅದಕ್ಕೆ ಹೆಚ್ಚು ಕಡಿಮೆ ಆಗ್ತದೆ ಅಂತ ಅನ್ನೋದಕ್ಕೆ ನೀನು ಹೆದರಬೇಡ, ಆದರೆ ಅದನ್ನು ಹೇಗೆ ಹೆದರಿಸಬೇಕು ಅಂತ ಅನ್ನೋದನ್ನು ನೀನು ನೋಡು ಅನ್ನೋ ಮಾತನ್ನು ಹೇಳ್ತಾರೆ. ಗೀತೆಯ ಸಾರನೇ ಕೃಷ್ಣ ಅರ್ಜುನಿಗೆ ಹೇಳಿರ್ತಕ್ಕಂಥದ್ದು. ಅದು ನಮಗೆ ಇದು ಕೊಡ್ತಾ ಇದೆ, ಈ ಪುರಾಣ ನಮಗೆ ಕೊಡ್ತಾ ಇದೆ, ಶ್ರೀಮದ್ ಭಾಗವತನ ಕೊಡ್ತಾ ಇದೆ. ಎಷ್ಟು ಪಾಸಿಟಿವ್ ಮೈಂಡ್ ಇದೆ ನೋಡ್ರಿ, ಎಷ್ಟು ಅದ್ಭುತವಾದ ಸಕಾರಾತ್ಮಕವಾದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಆಶ್ಚರ್ಯ ಏನು ಸಂಗತಿ ಅಂತಂದರೆ, ಶುಕಾಚಾರ್ಯ ಇಷ್ಟು ವಿರಕ್ತರಾಗಿದ್ದಾರಲ್ಲ, ಭಾಳ ವಿರಕ್ತರಾಗಿದ್ದಾರೆ. ಅವರು 7 ದಿವಸಗಳವರೆಗೆ ಒಂದೇ ಕಡೆ ನಿಂತು ಒಂದೇ ಕಡೆ ಕೂತು ಭಾಗವತವನ್ನು ಹೇಳ್ತಾ ಇದ್ದಾರೆ. ಭಾಳ ಆಶ್ಚರ್ಯ. ಯಾಕೆಂದರೆ ಅವರ ದಿನಚರಿ ಹೇಗಿದೆ ಅಂತಂದ್ರೆ, ಒಬ್ಬರು ಮನೆ ಹತ್ರ ಬರಬೇಕಂತೆ, ಭಿಕ್ಷಾ ಅಂದೆ ಅಂತ ಕೇಳಬೇಕು ಅಂತ ಎಷ್ಟೊತ್ತಿರ್ಬೇಕಲ್ಲಿ. ಗೋದೋಹನ ಮಾತ್ರೇಣ, ಆಕಳ ಕೆಚ್ಚಲಿಂದ ಹಾಲನ್ನು ಹಿಂಡುವಂತಹ ಸಮಯ ಎಷ್ಟಿದೆಯೋ ಅಷ್ಟು ಸಮಯದವರೆಗೆ ಮಾತ್ರ ಅಲ್ಲಿ ನಿಲ್ಲಬೇಕಂತ. ಎಣ್ಣೆ ಕ್ಷಣ ನಿಲ್ಲೋರಲ್ಲ ಅಂತೆ. ಅಂಥ ವ್ಯಕ್ತಿಗಳು ಒಂದು ವಾರ ಒಂದು ಕಡೆ ಇದ್ದು ಭಾಗವತನ ಹೇಳಬೇಕು ಅಂತಂದ್ರೆ ಏನು ಇದು ಭಾಳ ಆಶ್ಚರ್ಯವಾಗ್ತಾ ಇದೆ. ಅದು ಮತ್ತು ಆಶ್ಚರ್ಯ, ಯಾರು ರಾಜ. ಈಗ ಸಾಮಾನ್ಯವಾಗಿ ಕೆಲವರು ದೇವರ ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕೆ ಹೋಗ್ಬೇಕು ಅಂತಾರೆ? ರೊಕ್ಕ ಇಲ್ಲ, ಅಧಿಕಾರ ಇಲ್ಲ, ಸಂಪತ್ತಿಲ್ಲ, ಅದಕ್ಕೆ ದೇವ್ರಿಗೆ ಕೇಳಬೇಕು ಅಂತ. ಆದರೆ ಇವನ ಹತ್ರ ಎಲ್ಲನೂ ಇದೆ, ಎಲ್ಲ ಇದ್ದವನು ದೇವ್ರ ಹತ್ರ ಬಂದಿದ್ದಾರೆ. ಮತ್ತು ಯಾಕೆ? ಅದು ನಮಗೆ ರೊಕ್ಕ ಸಂಪತ್ತು ಅಧಿಕಾರ ಇದ್ದಾಗ ನಮ್ಮ ದೇವ್ರ ಕಣ್ಣಿಗೆ ಕಾಣಿಸಂಗಿಲ್ಲ. ನಮ್ಮ ಕಣ್ಣಿಗೆ ದೂರಾಲೋಚನೆ ಇರೋಂಗಿಲ್ಲ. ನಮ್ಗೆ ಕೇವಲ ಒಂದೇ ಒಂದು ಆಲೋಚನೆ, ಹಿಂಗೆ ದೇವ್ರೇನು ಅಂತ ಅನಿಸ್ತದೆ. ಆದರೆ ಪಕ್ವತೆ ಬಂದಾಗ ಆಗ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಸರ್ವದಾ ಆ ಥರ ವಿಚಾರ ಮಾಡಲಿಕ್ಕೆ ಹೋಗಬೇಡ, ದೂರಾಲೋಚನೆ ಮಾಡು, ದೀರ್ಘಾಲೋಚನೆ ಮಾಡು ಅಂತ ಹೇಳ್ತದೆ. ಯಾರಿಗೆ ದೂರಾಲೋಚನೆ ಇದೆ, ದುರಾಲೋಚನೆ ಅಲ್ಲ, ಮತ್ತೆ ದೂರಾಲೋಚನೆ, ದೀರ್ಘವಾದ ಆಲೋಚನೆ ಇದೆ ಅಂತಹವರಿಗೆ ದೇವರು ಒಂದು ಮಹತ್ವ ಗೊತ್ತಾಗ್ತದೆ. ಉಳಿದವರು ಕೆಲವರು ಹೇಳ್ತಿರ್ತಾನೆ, ఎందుకೋ ಈ ದೇವ್ರು నాకు ಇಷ್ಟ ದೈವಂ ಕಾಲೇದು ಅಚ್ಚುಬಿಡಿ ರಾಲೇದು. ಯಾಕಂತ ಕೇಳಿದ್ರೆ ದೇವ್ರು ನಮ್ಗೆ ಏನು ಬೇಕಾದ್ರೂ ಕೊಟ್ಟಿಲ್ಲ, ಅದಕ್ಕೆ ಅಚ್ಚುಬಿಡಿ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಒಂಥರ ಮೂರ್ಖರನ್ನುಕೋ ಏನು ಹೇಳಬೇಕು ಹೇಳಿ. ಆಯ್ತು, ನಮಗೆ ಸಂಪತ್ತು ಇರಲಿ, ಸಂಪತ್ತು ಇಲ್ಲದೇ ಇರಲಿ, ಯಾವುದೇ ಇದು ಇರಲಿ, ಇವತ್ತು ನಾನು ಉಸಿರಾಡ್ತಾ ಇದ್ದೀನಲ್ಲ, ಅವ್ನು ಇದ್ದದಕ್ಕೆ ಉಸಿರಾಡ್ತಾ ಇದ್ದೀನಿ. ಇದು ಯಾವ ಡಾಕ್ಟ್ರು ನನಗೆ ಕೊಡೋದಿಲ್ಲ. ಆ ಜೀವ ಕೊಡಬೇಕಂದ್ರೆ ಆ ದೇವ್ರು ಕೊಡೋನು ಇಷ್ಟೇ. ಜೀವ ತೆಗೆದುಕೊಳ್ಬೇಕಂದ್ರೆ ಆ ದೇವರು ಇದು ಮಾಡಬೇಕು ಇಷ್ಟೇ ಇದಕ್ಕೆ. ಆದರೆ ದೇವರು ಒಬ್ಬೊಬ್ಬರು ನಿಮಿತ್ತ ಮಾಡಿಕೊಂಡು ಆ ಸ್ಥಿತಿಗಳನ್ನು ಕೊಟ್ಟಿರ್ತಾನೆ. ಹೀಗಾಗಿ ಸುಪ್ರೀಂ ಆಗಿರ್ತಾನೆ ಆ ದೇವರನ್ನಂತೂ ಚಿಂತನೆ ಮಾಡಬೇಕಲ್ಲ. ಹೀಗಾಗಿ ಈ ಒಂದು ವಿಚಾರ ಪರೀಕ್ಷಿತ ರಾಜನಿಗೆ ಬಂದಿದ್ದು ಆಶ್ಚರ್ಯ ಅನ್ನಿಸ್ತದೆ. ಅಂತಹ ಅಧಿಕಾರಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಅಂತಹ ರಾಜರಿಗೆ ಭಾಗವತವನ್ನು ಕೇಳಬೇಕು ಅನ್ನೋದು ಬಹಳ ಆಶ್ಚರ್ಯದ ಸಂಗತಿ. ಇದರ ವಿವರವನ್ನು ನಾವು ತಿಳಿಸಿ ನಮಗೆ ಯಾಕೆ ಶ್ರೀಮದ್ ಭಾಗವತವನ್ನು ಬರೆಯುವಂಥ ಪ್ರಸಂಗ ಬಂತು.
ನೋಡ್ರಿ ಅದನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೋಡಪ್ಪ ಒಳ್ಳೆ ಪ್ರಶ್ನೆ ಮಾಡ್ತಾ ಇದ್ದೀಯ, ನೀನು ಕೇಳುವಂಥ ಪ್ರಶ್ನೆಗಳು ಅತ್ಯಂತ ಸಮಂಜಸ ಇದೆ, ಹೇಳ್ತಾನೆ ಕೇಳು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಭಾಗವತವನ್ನು ಬರೆಯುವಂತಹ ಪ್ರಸಂಗ ಯಾಕೆ ಬಂತು ಅಂತ ಕೇಳಿದ್ರೆ, ಈಗ ವೇದಗಳನ್ನು ವಿಭಾಗ ಮಾಡಿದರು, ಪುರಾಣಗಳನ್ನು ರಚನೆ ಮಾಡಿದರು, ಎಲ್ಲವನ್ನೂ ಕೂಡ ಮಾಡಿದರು. ಬದರಿಕಾಶ್ರಮದಲ್ಲಿ ವೇದವ್ಯಾಸ ದೇವರು ಅಲ್ಲಿ ತನ್ನ ಆಶ್ರಮದಲ್ಲಿ ಇದ್ದಾರೆ. ಆ ಬದರಿಕಾಶ್ರಮದಲ್ಲಿ ತಮ್ಮ ಆಶ್ರಮದಲ್ಲಿ ಇರ್ತಾ ಇರುವಾಗ ನಾರದರು ಬಂದರು. ನಾರದರು ಬಂದಾಗ ನೋಡ್ರಿ, ದೇವರು ಸುಪ್ರೀಂ. ಹಾಗಿದ್ರು ಕೂಡ ಒಬ್ಬ ಅತಿಥಿಗಳು, ಒಬ್ಬ ಅಭ್ಯಾಗತರು, ಒಬ್ಬ ವ್ಯಕ್ತಿಗಳು ಬಂದರೆ ಅವ್ರಿಗೆ ಯಾವ ಥರ ಉಪಚಾರ ಮಾಡಬೇಕು ಅನ್ನೋ ವ್ಯವಹಾರ ಭಾಗವತರನ್ನು ತೋರಿಸ್ತಾ ಇದೆ. ಹಾಗೆ ದೇವರು ನಾರದರು ಕೂಡಿಸಿದರು. ಕೂಡಿಸಿ ಅವ್ರಿಗೆ ಯೋಗ್ಯವಾದ ರೀತಿಯಲ್ಲಿ ಅರ್ಘ್ಯಪಾದ್ಯಾದಿಗಳು ಉಪಚಾರಾದಿಗಳನ್ನು ಮಾಡಿ ಕೂಡಿಸಿದ ಮೇಲೆ ಆಗ ಕೂತ ಮೇಲೆ ನಾರದರು ಹೇಳ್ತಾ ಇದ್ದಾನೆ, ಅಲ್ಲ ವೇದವ್ಯಾಸ ದೇವರೇ, ನಾನು ಬಂದಾಗಿಂದ ನೋಡ್ತಾ ಇದ್ದೇನೆ, ಮುಖ ನೋಡ್ತಾ ಇದ್ದೇನೆ, ಏನೋ ಮುಖದಲ್ಲಿ ಅಸಮಾಧಾನದ ಭಾವ ಕಾಣ್ತಾ ಇದೆ, ಪರಿಪೂರ್ಣತೆ ಇಲ್ಲ, ಏನೋ ಒಂದು ಅಸಮಾಧಾನ ಕಾಣ್ತಾ ಇದೆ, ಏನಿದೆ? ನಿಜವಾಗಿ ನೀವು ಯಾವುದಕ್ಕಾಗಿ ಅವತಾರ ಮಾಡಿದ್ದೀರಲ್ಲ ಆ ಕೆಲಸ ಎಲ್ಲ ಮಾಡಿಬಿಟ್ರಿ. ವೇದಗಳನ್ನು ವಿಭಾಗ ಮಾಡಿದ್ದಾಗಿದೆ, ಹಂಚಿದ್ದಾಗಿದೆ, ಪುರಾಣಗಳನ್ನು ರಚನೆ ಮಾಡಿದ್ದಾಗಿದೆ. ಆದರೂ ಕೂಡ ನಿಮ್ಮ ಮುಖದಲ್ಲಿ ಏನೋ ಒಂದು ನ್ಯೂನತೆ ಕಾಣ್ತಾ ಇದ್ದೇನೆ. ಬಹುಶಃ ನಾನು ಕರೆಕ್ಟು ತಪ್ಪು ಗೊತ್ತಿಲ್ಲ, ನನಗಂತೂ ಅನ್ನಿಸ್ತಾ ಇದ್ರು, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ನಾರದರು ವೇದವ್ಯಾಸ ದೇವರಿಗೆ ಹೇಳಿಬಿಟ್ರು. ನೋಡ್ರಿ, ಹಾಗೆ ವೇದವ್ಯಾಸ ದೇವರೇ ಹೇಳೋದು ನೋಡ್ರಿ, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ. ನಾರದ, ನೀನು ಹೇಳೋದಲ್ಲ ನಿಜ, ನಾನು ಹಾಗೆ ಮಾಡಬೇಕಾದದ್ದೆಲ್ಲ ಮಾಡಿಬಿಟ್ಟಿದೆ, ಪೆಂಡಿಂಗ್ ಕೆಲಸ ಅನ್ನೋದು ಯಾವುದೂ ಇಲ್ಲ. ನೋಡ್ರಿ ಹೇಗಿದೆ, ಪೆಂಡಿಂಗ್ ಅನ್ನೋದು ಯಾವುದೂ ಇಲ್ಲ. ಆದರೂ ಕೂಡ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನೋಡು, ನೀನೇ ಏನಾದರೂ ಇದ್ರೆ ನೋಡು, ಯಾಕೆ ಹಿಂಗಾಗಿದೆ, ಏನಾಗಿದೆ ನೋಡಿ ಹೇಗಿದೆ. ಅದಕ್ಕೆ ವೇದವ್ಯಾಸ ದೇವರು ಆರಂಭ ಹೇಳ್ತಾರೆ, ಅಲ್ಲಪ್ಪ ಮತ್ತು ನೀನೇ ಎಲ್ಲ ಕಡೆಗೂ ಸಂಚಾರ ಮಾಡ್ತಾ ಇರ್ತಿ, 10,000 ಜನ ಒಂದು ಮನೋಭಾವನೆಯನ್ನು ತಿಳ್ಕೊಂಡಿರ್ತೀವಿ, ನಿನ್ನಷ್ಟು ದೊಡ್ಡ ಸೈಕಾಲಜಿಸ್ಟ್ ಇನ್ಯಾರೂ ಇಲ್ಲ. ನೋಡ್ರಿ ಆ ಮಾತನ್ನು ಹೇಳ್ದ, ತ್ವಂಪರ್ಯಟನ್ನರ್ಕ ಇವತ್ತಿ ಲೋಕೀಂ. ಸೂರ್ಯನಂತೆ 3 ಲೋಕದಲ್ಲಿ ನಿನ್ನ ಸಂಚಾರ ಮಾಡ್ತಾ ಇರ್ತಿ. ಅಂತಶ್ಚರೋ, ಒಳಗಡೂ ಇದ್ದಿ ಹೊರಗಡೂ ಇದ್ದಿ. ವಾಯುರಿವಾತ್ಮ ಸಾಕ್ಷಿ ನ್ಯೂನಮಲಂ ವಿಚಕ್ಷ್ವ. ಏನು ನನಗೆ ಯಾಕೆ ಈ ಥರ ಆಗಿದೆ ಅನ್ನೋದು ನೋಡು ಅಂತ. ನೋಡ್ರಿ, ಅಂದರೆ ಎಲ್ಲ ಥರ ಎಲ್ಲ ಲೋಕಗಳಲ್ಲಿ ಎಲ್ಲ ಋಷಿಗಳು, ವ್ಯಕ್ತಿಗಳು, ರಾಜರು, ಮಹಾರಾಜರು, ರಾಜರ್ಷಿಗಳು, ದೇವರ್ಷಿಗಳು ಎಲ್ಲರ ಸಂಪರ್ಕ ನಿನಗೇನೆ, ಹೌದಾ? ಎಲ್ಲರ ಸಂಪರ್ಕ ನಿನಗೇನೆಯಾ? ಹಾಗಾದ್ರೆ ಬಿಟ್ಟು ನನಗೆ ಯಾಕೆ ಇನ್ನೂ ಆಗಿಲ್ಲ, ಮತ್ತು ಯಾಕೆ ನನ್ನ ಮನಸ್ಸಿನಲ್ಲಿ ಈ ತರಹ ವ್ಯಥೆ ಆಗ್ತಾ ಇದೆ, ಈ ವ್ಯಥೆ ಇದೆ, ನೀನೇ ವಿಚಾರ ಮಾಡು. ಬಹುಶಃ ಆ ಸ್ಥಾನದಲ್ಲಿ ನಾವು ನೀವಿದ್ರೆ ಏನಂತಿದ್ವಿ, ಈ ವಾಸ್ತು ದೋಷದ ಅದಕ್ಕೆ ಈ ಗುಹದೊಳಗೆ ಇರಬೇಡ ಇವತ್ತು ಹೇಳೋರೆಲ್ಲ ಹಾಗೆ ಹೇಳ್ತಿರ್ತಾರೆ, ಹೌದಿಲ್ಲ? ಇದಕ್ಕೆ ಇವತ್ತಂತೂ ಯಾವುದೇ ಕಾಲದಲ್ಲಿ ವಾಸ್ತು ದೋಷ ಮುಗಿದೋಯ್ತು, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ನೋಡ್ರಿ ಹೇಳ್ತಾ ಇದ್ದೆ, ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ನಾರದರೇನು ಹೇಳ್ತಾ ಇದ್ದಾರೆ, ಭಗವಂತ ನೀನು ನನಗೆ ಕೇಳ್ತಾ ಇದ್ದಿ, ಆಶ್ಚರ್ಯ ಆಗ್ತಾ ಇದೆ, ಆದರೆ ನಿನ್ನ ಭಾವ ನಾನು ತಿಳ್ಕೊಂಡಿದ್ದೇನೆ, ನಿನ್ನ ಅಂತರಂಗದ ಭಾವ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ನೀ ಈ ಥರ ಕೇಳ್ತಾ ಇದ್ದಿ ಅಂತ ನಾನು ತಿಳ್ಕೊಂಡೆ. ನಾನು